ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 914 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15 ಮತ್ತು 16ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸಿಗಂದೂರು ಸೇತುವೆ, ಸೊ ಇದನ್ನು ನಾವು ಅಂಬರಗೊಡ್ಲು ಕಳಸವಳ್ಳಿ ಸೇತುವೆ ಅಂತ ಕೂಡ ಕರಿತೇವೆ. ಸೊ ಇದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸೊ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಸಿಗಂದೂರು ಬ್ರಿಡ್ಜ್ ಲೊಕೇಟೆಡ್? ಸೊ ಸಿಗಂದೂರು ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಬಹಳ ಇತ್ತೀಚೆಗೆ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಈ ಒಂದು ಸೇತುವೆಗೆ ಸಾಕಷ್ಟು ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಕೂಡ ಇರುತ್ತೆ. ಅದನ್ನೆಲ್ಲ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದರ ಜೊತೆಗೆ ಈ ಒಂದು ಸೇತುವೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಸೇತುವೆಯನ್ನ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಅಂತ ಹೇಳ್ತೇವೆ. ಅಂದ್ರೆ ಈ ರೀತಿಯ ಕೇಬಲ್ಗಳನ್ನ ಹೊಂದಿರತಕ್ಕಂಥ ಈ ಸೇತುವೆಗಳಲ್ಲಿ ಈ ಒಂದು ಸಿಗಂದೂರು ಸೇತುವೆ ಏನಿದೆ, ಇದು ನಮ್ಮ ಭಾರತ ದೇಶದಲ್ಲಿಯೇ ಅತಿ ಎರಡನೇ ಉದ್ದವಾಗಿರ್ತಕ್ಕಂಥ ಒಂದು ಸೇತುವೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಮೊದಲನೇದು ಯಾವುದು ಅಂತ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಬಟ್ ಇದನ್ನ ನಮ್ಮ ಭಾರತ ದೇಶದ ಕೇಬಲ್ ಸ್ಟೇಡ್ ಸೇತುವೆಯಲ್ಲಿ ಎರಡನೇ ಅತಿ ಉದ್ದದ ಸೇತುವೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೇತುವೆಯನ್ನ ಇತ್ತೀಚೆಗೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಇತ್ತೀಚೆಗೆ ಇದನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಇದರ ಸ್ಪೆಷಾಲಿಟೀಸ್ ಏನೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಸೇತುವೆ ಏನಿದೆ, ಇಟ್ ಸ್ಪ್ಯಾನ್ಸ್ ದಿ ಶರಾವತಿ ಬ್ಯಾಕ್ ವಾಟರ್ಸ್ ಬಿಟ್ವೀನ್ ಅಂಬರಗೊಡ್ಲು ಅಂಡ್ ಕಳಸವಳ್ಳಿ ಇನ್ ಸಾಗರ ತಾಲೂಕ್. ಸೊ ಇದು ಎಕ್ಸಾಕ್ಟ್ಲಿ ಎಲ್ಲಿರುತ್ತೆ ಅಂತ ನಾವು ನೋಡೋದಾದ್ರೆ ಸಾಗರ ತಾಲೂಕಿನ ಅಂಬರಗೊಡ್ಲು ಮತ್ತೆ ಕಳಸವಳ್ಳಿ ನಡುವೆ ಇರತಕ್ಕಂಥ ಶರಾವತಿ ಹಿನ್ನೀರಿನಲ್ಲಿ ವ್ಯಾಪಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ಸಿಂಪಲ್ ವರ್ಡ್ಸ್ ಇದನ್ನ ನಾವು ಶರಾವತಿ ಬ್ಯಾಕ್ ವಾಟರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಸೇತುವೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಏನಕ್ಕೆ ಒಂದು ಸೇತುವೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಹೇಳೋದಾದ್ರೆ, ಸೊ ಈ ಭಾಗದಲ್ಲಿ ಆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ಅದು ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ. ಸೊ ಈ ಒಂದು ಸೇತುವೆ ಅಲ್ಲೊಂದು ಪಿಲಿಗ್ರಿಮೇಜ್ ಪ್ಲೇಸ್ ಇರುತ್ತೆ, ಅಂದ್ರೆ ಅಲ್ಲೊಂದು ದೇವಸ್ಥಾನ ಇರುತ್ತೆ. ಆ ಒಂದು ದೇವಸ್ಥಾನಕ್ಕೆ ರೀಚ್ ಆಗ್ಲಿಕ್ಕೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಇದು ಟೂರಿಸಂ ಅಥವಾ ಪ್ರವಾಸೋದ್ಯಮಕ್ಕೂ ಕೂಡ ಸಪೋರ್ಟ್ ಆಗ್ತಕ್ಕಂಥ ಒಂದು ಸೇತುವೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗದಲ್ಲಿ ನೀವು ಲಿಂಗನಮಕ್ಕಿ ರಿಸರ್ವೈರ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಲಿಂಗನಮಕ್ಕಿ ಜಲಾಶಯ ಅಂತ ಹೇಳ್ತೇವೆ. ಸೊ ಲಿಂಗನಮಕ್ಕಿಗಿಂತ ಮುಂಚೆ ನಾವು ಶರಾವತಿ ನದಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಶರಾವತಿ ನದಿಗೆ ಸಂಬಂಧಪಟ್ಟಂತೆ ಲಿಂಗನಮಕ್ಕಿ ರಿಸರ್ವೈರ್ ಅನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಸೊ ಯಾವಾಗ ಈ ಒಂದು ಲಿಂಗನಮಕ್ಕಿ ರಿಸರ್ವೈರ್ ಅನ್ನ ಬಿಲ್ಡ್ ಮಾಡಿರ್ತಾರೆ, ಅಲ್ಲಿ ನೀರು ಸ್ಟೋರ್ ಆಗಿರುತ್ತೆ, ಅಥವಾ ಅದನ್ನೇ ನಾವು ಬ್ಯಾಕ್ ವಾಟರ್ಸ್ ಅಥವಾ ಹಿನ್ನೀರು ಅಂತ ಹೇಳ್ತೇವೆ. ಸೊ ಯಾವಾಗ ಇಲ್ಲಿ ನೀರು ಸ್ಟೋರ್ ಆಗಿರುತ್ತೆ, ಅಲ್ಲಿರ್ತಕ್ಕಂಥ ರೋಡ್ ಅಥವಾ ರಸ್ತೆ ನೀರಿನಿಂದ ಆವೃತವಾಗಿರುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳಿಗೆ, ಅಂದ್ರೆ ಈ ನೀರಿನ ಆ ಕಡೆ ಮತ್ತೆ ಈ ಕಡೆ ಇರ್ತಕ್ಕಂಥ ಪ್ರದೇಶಗಳಿಗೆ ರೀಚ್ ಆಗ್ಲಿಕ್ಕೆ ಇಷ್ಟು ದಿನ ದೋಣಿಗಳ ಮುಖಾಂತರ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಡಿಸ್ಅಡ್ವಾಂಟೇಜ್ ಅನ್ನ ಕಡಿಮೆ ಮಾಡಲಿಕ್ಕೆ ಸೊ ನಮ್ಮ ಭಾರತ ಸರ್ಕಾರ ಈಗ ಭಾರತ ದೇಶದಲ್ಲಿಯೇ ಅತಿ ಎರಡನೇ ಉದ್ದವಾಗಿರ್ತಕ್ಕಂಥ ಕೇಬಲ್ ತೂಗು ಸೇತುವೆಯನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಲಿಂಗನಮಕ್ಕಿ ರಿಸರ್ವೈರ್ ನಂತರ ನಾವು ಜೋಗ್ ಫಾಲ್ಸ್ ಅನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶರಾವತಿ ನದಿ ಅಂತಕ್ಕಂಥದ್ದು ಜೋಗ್ ಫಾಲ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಅರೇಬಿಯನ್ ಸೀಗೆ ಎಂಟಿ ಆಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಅಥವಾ ಸೇತುವೆಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಸಿಗಂದೂರು ಬ್ರಿಡ್ಜ್ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಕಳಸವಳ್ಳಿ ಅಂಬರಗೊಡ್ಲು ಬ್ರಿಡ್ಜ್ ಅಂತ ಕೂಡ ಹೇಳಲಾಗುತ್ತೆ. ಬಿಕಾಸ್ ಇದು ಎರಡು ಪ್ರದೇಶಗಳನ್ನ, ಈ ಕಳಸವಳ್ಳಿ ಮತ್ತೆ ಅಂಬರಗೊಡ್ಲ ಈ ಎರಡು ಪ್ರದೇಶಗಳನ್ನ ಕನೆಕ್ಟ್ ಮಾಡುವ ಕಾರಣದಿಂದ ಸೊ ಇದಕ್ಕೆ ಕಳಸವಳ್ಳಿ ಅಂಬರಗೊಡ್ಲ ಸೇತುವೆ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದರ ಒಟ್ಟು ಉದ್ದ ಎಷ್ಟಿದೆ? ಇದು 2.44 ಕಿಲೋಮೀಟರ್ ಉದ್ದವನ್ನ ಹೊಂದಿರುತ್ತೆ ವಿತ್ 740 ಮೀಟರ್ ಕೇಬಲ್ ಸ್ಟೇಟ್ ಸೆಕ್ಷನ್. ಅಂದ್ರೆ ಈ 2.44 ಉದ್ದದಲ್ಲಿ ಈ ಕೇಬಲ್ ಅನ್ನ ತೂಗು ಸೇತುವೆಯಾಗಿ, ಅಂದ್ರೆ ಕೇಬಲ್ ತೂಗುಗಳು ಇರತಕ್ಕಂತ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ಅಂದ್ರೆ 740 ಮೀಟರ್ಗಳಷ್ಟು ನಾವು ಕೇಬಲ್ ಸ್ಟೇಟ್ ಬ್ರಿಡ್ಜ್ ಅನ್ನ ಈ ಒಂದು ಎಂಟೈರ್ ಸೇತುವೆಯಲ್ಲಿ ಕಾಣಬಹುದಾಗಿರುತ್ತೆ. ಸೊ ಇದರ ವಿಡ್ತ್ ಅಥವಾ ಅಗಲ ಎಷ್ಟಿರುತ್ತೆ ಅಂದ್ರೆ 16 ಮೀಟರ್ಸ್ ಅಥವಾ 16 ಮೀಟರ್ ಅಷ್ಟು ಇದರ ಅಗಲ ಇರುತ್ತೆ. ಸೊ ಕಾಸ್ಟ್ 472 ಇಂದ 473 ಕ್ರೋರ್ಸ್ ಅಷ್ಟು ಇದಕ್ಕೆ ಬಜೆಟ್ ನ ಮೇಲೆ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ
ಮುಖಾಂತರ ಯಾವ ಹೈವೇ ಅಥವಾ ಹೆದ್ದಾರಿ ಇರುತ್ತೆ ಅಂತ ನಾವು ನೋಡೋದಾದ್ರೆ NH369E, ಇದನ್ನ ನಾವು ಸೆಕೆಂಡರಿ ರೂಟ್ ಆಫ್ NH69 ಅಂತ ಹೇಳ್ತೇವೆ. ಸೊ NH69 ದ್ವಿತೀಯ ಮಾರ್ಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ನ್ಯಾಷನಲ್ ಹೈವೇ 369E ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನ ನಾವು ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ಲಿಂಗನಮಕ್ಕಿ ರಿಸರ್ವಾಯರ್ ಜಲಾಶಯದಿಂದ ಇಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ನೀರನ್ನ, ಈ ಬ್ಲೂ ಕಲರ್ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಬ್ಯಾಕ್ ವಾಟರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಸಿಗಂದೂರು ಟೆಂಪಲ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅಂಬರಗೊಡ್ಲ, ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಪ್ಲೇಸ್ ಅಂಬರಗೊಡ್ಲ. ಈ ಕಡೆ ನಾವು ಕಳಸವಳ್ಳಿಯನ್ನ ನೋಡ್ಬೋದಾಗಿರುತ್ತೆ. ಸೊ ನಾವು ಸಪೋಸ್ ಬೆಂಗಳೂರಿನಿಂದ ಟ್ರಾವೆಲ್ ಮಾಡಿದ್ರೆ ಅಂಬಳಗೋಡ್ಲುಗೆ ಬರ್ಬೋದಾಗಿರುತ್ತೆ. ಸೊ ಇಲ್ಲಿಂದ ಈ ಒಂದು ಸೇತುವೆಯ ನಂತರ ಯು ಕ್ಯಾನ್ ಸಿ ಹಿಯರ್ 369E, ಈ ಒಂದು ನ್ಯಾಷನಲ್ ಹೈವೇಯನ್ನು ನೋಡಬಹುದಾಗಿರುತ್ತೆ. ಸೊ ಇದರ ಮುಖಾಂತರ ಈ ಭಾಗದಲ್ಲಿ ಈ ಒಂದು ಕೇಬಲ್ ಸ್ಟೇಟ್ ಬ್ರಿಡ್ಜ್ ಅನ್ನ ಈಗ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಇದರ ಮುಖಾಂತರ ನಾವು ಕಳಸವಳ್ಳಿಯನ್ನ ತಲುಪಿ ಅದಾದ ನಂತರ ಸಿಗಂದೂರಿಗೆ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಮ್ಯಾಪ್ ರೆಪ್ರೆಸೆಂಟೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಪ್ಡೇಟ್ ಆಗಿರುತ್ತೆ. ನಾವು ವೈ ದಿಸ್ ಬಿಕೇಮ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಥವಾ ಕಾರ್ಯತಂತ್ರದ ಪ್ರಾಮುಖ್ಯತೆ ಆಗಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ಇಟ್ ರಿಸ್ಟೋರ್ಸ್ ಕನೆಕ್ಟಿವಿಟಿ ಲಾಸ್ಟ್ ಆಫ್ಟರ್ ಲಿಂಗನಮಕ್ಕಿ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ಇನ್ 1960s. ಆಕ್ಚುಲಿ 1960ರ ದಶಕಕ್ಕೆ ಮುಂಚೆ ಇಲ್ಲಿ ರಸ್ತೆ ಮಾರ್ಗ ಇತ್ತು, ಯಾವುದೇ ರೀತಿಯ ಸೇತುವೆ ನಿರ್ಮಾಣದ ಅವಶ್ಯಕತೆ ಇರಲಿಲ್ಲ. ಯಾವಾಗ 1960ರಲ್ಲಿ ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಅನ್ನ ಅಥವಾ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ, ಸೊ ಅಲ್ಲಿ ಬ್ಯಾಕ್ ವಾಟರ್ ಸ್ಟೋರ್ ಆಗಲಿಕ್ಕೆ ಪ್ರಾರಂಭವಾದ ನಂತರ ಸೊ ಈ ಒಂದು ಸೇತುವೆಯನ್ನ ಕಟ್ಟತಕ್ಕಂಥದ್ದು ಬಹಳ ಅನಿವಾರ್ಯವಾಗಿರುತ್ತೆ. ಸೊ ಇಟ್ ರಿಡ್ಯೂಸಸ್ ಟ್ರಾವೆಲ್ ಟೈಮ್ ಬೈ 2 hours ಟು ಸಿಗಂದೂರು ಚೌಡೇಶ್ವರಿ ಟೆಂಪಲ್. ಸೊ ಸಿಗಂದೂರಿನಲ್ಲಿರ್ತಕ್ಕಂಥ ದೇವಸ್ಥಾನ, ಅದನ್ನು ನಾವು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳ್ತೇವೆ. ಸೊ ಮುಂಚೆ ನಾವೇನ್ ಟ್ರಾವೆಲ್ ಮಾಡ್ತಾ ಇದ್ವಿ, ಈಗ ನಾವು ಟ್ರಾವೆಲ್ ಮಾಡ್ತಕ್ಕಂಥ ಸಮಯಕ್ಕೆ 2 ಗಂಟೆಗಳ ಕಾಲ ಸಮಯ ನಮಗೆ ಸೇವ್ ಆಗ್ತಕ್ಕಂಥದ್ದು ಈ ಒಂದು ಮಾರ್ಗದಿಂದ ನಮಗೆ ವ್ಯವಸ್ಥಿತ ಆಗಿರುತ್ತೆ. ಹಾಗಿದ್ರೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಥವಾ ಐತಿಹಾಸಿಕ ಸಂದರ್ಭವನ್ನ ನಾವು ನೋಡೋದಾದ್ರೆ, ಸೊ ಲೋಕಲ್ಸ್ ಪ್ರೀವಿಯಸ್ಲಿ ರಿಲೇಡ್ ಆನ್ ಕೊರಾಕಲ್ಸ್ ಅಂಡ್ ಫೆರೀಸ್, ಅಂದ್ರೆ ಈ ಒಂದು ತೆಪ್ಪಗಳು ಅಂತ ಹೇಳ್ತವೆ. ಇವನ್ ದೊಡ್ಡ ದೋಣಿಗಳ ಮುಖಾಂತರ ಇವನ್ ನಾವು ನಮ್ಮ ವೆಹಿಕಲ್ಸ್ ಅನ್ನು ಕೂಡ ಕ್ಯಾರಿ ಮಾಡಬಹುದಾಗಿರ್ತಕ್ಕಂಥ, ಅಂದ್ರೆ 4 ವೀಲರ್ ವೆಹಿಕಲ್ಸ್ ಅನ್ನು ಕೂಡ ಕ್ಯಾರಿ ಮಾಡಬಹುದಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದೋಣಿಗಳ ಮುಖಾಂತರ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಸೊ ಇಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ನಡೆಯುತ್ತೆ, ಅಂದ್ರೆ ಒಂದು ಅವಘಡ ನಡೆಯುತ್ತೆ. ಸೊ ಆ ಒಂದು ಬೋಟ್ ಆಕ್ಸಿಡೆಂಟ್ ಅಲ್ಲಿ 21 ಜನರು ಸಾವನ್ನಪ್ತಾರೆ. ಸೊ ಯಾವಾಗ ಅಲ್ಲಿ ಒಂದು ದೋಣಿ ಅಪಘಾತದಲ್ಲಿ 21 ಜನರು ಸಾವನ್ನಪ್ತಾರೆ. ಸೊ ಈ ಒಂದು ಸೇತುವೆಗೆ ಬೇಡಿಕೆ ಹೆಚ್ಚಾಗುತ್ತೆ. ಅದಾದ ನಂತರ ಈ ಒಂದು ಸೇತುವೆಯನ್ನ ಕಂಪ್ಲೀಟ್ ಮಾಡಿ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈಗ ಈ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಶರಾವತಿ ನದಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರುತ್ತೆ, ಅಂದ್ರೆ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಈ ಒಂದು ರಿವರ್ ಈ ಹೈಡ್ರೋ ಪವರ್ಗೆ ತುಂಬಾ ಪೊಟೆನ್ಷಿಯಲ್ ಆಗಿರುತ್ತೆ, ಅಂದ್ರೆ ಜಲವಿದ್ಯುತ್ ಅನ್ನ ಡೆವಲಪ್ ಮಾಡಲಿಕ್ಕೆ, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಇದು ಎಂಟೈರ್ಲಿ ನಮ್ಮ ರಾಜ್ಯದಲ್ಲಿಯೇ ಹುಟ್ಟಿ ನಮ್ಮ ರಾಜ್ಯದಲ್ಲಿಯೇ ಸಂಪೂರ್ಣವಾಗಿ ಹರಿತಕ್ಕಂಥ ಒಂದು ನದಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಒರಿಜಿನೇಟ್ಸ್ ಅಂಡ್ ಫ್ಲೋಸ್ ಎಂಟೈರ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್. ಆ ಸ್ಟೇಟ್ ಯಾವುದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರ ಜಿಯೋಗ್ರಫಿಕಲ್ ಪ್ರೊಫೈಲ್ ಅಥವಾ ಭೌಗೋಳಿಕ ವಿವರವನ್ನ ನಾವು ನೋಡೋದಾದ್ರೆ, ಸೊ ಇದರ ಆರಿಜಿನ್ ಅನ್ನ ನಾವು ನೋಡೋಣ. ಅಂದ್ರೆ ಇದು ಎಲ್ಲಿ ಹುಟ್ಟುತ್ತೆ ಅಂತ ನಾವು ನೋಡೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ತಾಲೂಕಿನ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಅಂಬು ತೀರ್ಥ ಅಂತ ಇರುತ್ತೆ. ಸೊ ಅಂಬು ತೀರ್ಥದ ಬಳಿ, ಅಂಬು ತೀರ್ಥ ಎಲ್ಲಿ ಬರುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಅಂಬು ತೀರ್ಥದಲ್ಲಿ ಹುಟ್ಟತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ಇದರ ಕೋರ್ಸ್ ಅಥವಾ ಹರಿವು ಎಷ್ಟು ಹರಿಯುತ್ತೆ ಅಂತ ನಾವು ನೋಡೋದಾದ್ರೆ, ಫ್ಲೋಸ್ ನಾರ್ತ್ ವೆಸ್ಟ್ ಫಾರ್ 128 ಕಿಲೋಮೀಟರ್ಸ್ ಡ್ರೈನಿಂಗ್ ಇಂಟು ಅರೇಬಿಯನ್ ಸಿ ಅಟ್ 1 hour. ಸೊ ಇದು ವಾಯುವ್ಯಕ್ಕೆ 128 ಕಿಲೋಮೀಟರ್ ಹರಿತಕ್ಕಂಥ ನದಿ ಆಗಿರುತ್ತೆ. ಹೊನ್ನಾವರದಲ್ಲಿ ಅರೇಬಿಯನ್ ಸಮುದ್ರಕ್ಕೆ ಸೇರ್ತಕ್ಕಂಥ ಒಂದು ನದಿಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬೇಸಿನ್ ಏರಿಯಾ ಅಂದ್ರೆ ಅದು ಜಲಾನಯನ ಪ್ರದೇಶ ಎಷ್ಟಿರುತ್ತೆ ಅಂತ ನಾವು ನೋಡೋದಾದ್ರೆ 2985 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಅದರ ಜಲಾನಯನ ಪ್ರದೇಶ ಇರುತ್ತೆ. ಶಿವಮೊಗ್ಗ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಸ್ ಗಳಲ್ಲಿ ಸೊ ಇದರ ಬೇಸಿನ್ ಅಥವಾ ಜಲಾನಯನ ಪ್ರದೇಶವಾಗಿ ಈ ಒಂದು ನದಿಗೆ ಸಂಬಂಧಪಟ್ಟ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಟ್ರಿಬ್ಯೂಟರೀಸ್ ಅಥವಾ ಪ್ರಮುಖ ಉಪನದಿಗಳು ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದರ ಉಪನದಿಗಳು ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಹಿಲ್ಕುಂಜಿ, ಎಣ್ಣೆಹೊಳೆ,
ಹುರುಳಿ ಹೊಳೆ ಮತ್ತೆ ನಾಗೋಡಿ ಹೊಳೆ ಇವೆಲ್ಲ ಕೂಡ ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಾಗಿ ನಾವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಈಕೋಲಾಜಿಕಲ್ ಇಂಪಾರ್ಟೆನ್ಸ್ ಏನು, ಪರಿಸರದ ಮಹತ್ವವೇನು ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಸೊ ಇದು ವೆಸ್ಟರ್ನ್ ಘಾಟ್ಸ್ ನ ಮುಖಾಂತರ ಹರಿಯುತ್ತೆ, ಪಶ್ಚಿಮ ಘಟ್ಟಗಳ ಮುಖಾಂತರ ಹರಿತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಇದು ಹರಿಯುವ ಮಾರ್ಗದಲ್ಲಿ ಜೋಗ್ ಫಾಲ್ಸ್ ಅನ್ನ ಕೂಡ ಇದು ಸೃಷ್ಟಿ ಮಾಡುತ್ತೆ. ಸೊ ಇದು 253 ಮೀಟರ್ ಡ್ರಾಪ್ ಅನ್ನ ಹೊಂದಿರುತ್ತೆ, ಅಂದ್ರೆ 253 ಮೀಟರ್ ಎತ್ತರದಿಂದ ಧುಮುಕುವಂತಹ ಒಂದು ಜೋಗ್ ಫಾಲ್ಸ್ ಜಲಪಾತವನ್ನ ಕೂಡ ರೂಪಿಸ್ತಕ್ಕಂಥ ಒಂದು ನದಿ ಇದಾಗಿರುತ್ತೆ. ಅದ್ರ ಜೊತೆಗೆ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ, ಅಂದ್ರೆ ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳ್ತೇವೆ. ಸೊ ಇದನ್ನೂ ಕೂಡ ಬೆಂಬಲ ಮಾಡ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದ್ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇಲ್ಲಿ ನಾವು ಒಂದು ಲಯನ್ ಟೈಲ್ಡ್ ಮಕ್ಯಾಕ್ ಅನ್ನ ನೋಡ್ಬೋದಾಗಿರುತ್ತೆ. ಇದನ್ನು ನಾವು ಸಿಂಹದ ಬಾಲದ ಮಂಗ ಅಂತ ಹೇಳ್ತೇವೆ. ಸೊ ಇದು IUCN ನ ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಮಂಗವಾಗಿರುತ್ತೆ. ಸೊ ಈ ಲಯನ್ ಟೈಲ್ಡ್ ಮಕ್ಯಾಕ್ ಅಂತಕ್ಕಂಥದ್ದು ಈ ಒಂದು ಅಭಯಾರಣ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಬಯೋಡೈವರ್ಸಿಟಿ ಆಗಿ ನಾವು ಕಾಣಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎವರ್ಗ್ರೀನ್ ಫಾರೆಸ್ಟ್ ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು, ಸೆಮಿ ಎವರ್ಗ್ರೀನ್ ಅಂದ್ರೆ ಅರೆ ಹರಿದ್ವರ್ಣ ಕಾಡುಗಳು, ಮತ್ತೆ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಥವಾ ತೇವಾಂಶವುಳ್ಳ ಪತನಶೀಲ ಕಾಡುಗಳನ್ನ ಹೊಂದಿರತಕ್ಕಂಥ ಒಂದು ವ್ಯಾಪ್ತಿಯಾಗಿ ನಾವು ಈ ಒಂದು ನದಿಯನ್ನ ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಡ್ರೋ ಪವರ್ ಜಲವಿದ್ಯುತ್ನ ಮೂಲ ಸೌಕರ್ಯ ಏನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಪವರ್ಸ್ 40% ಆಫ್ ಕರ್ನಾಟಕಸ್ ಹೈಡ್ರೋ ಪವರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಕರ್ನಾಟಕದ ಒಟ್ಟು ಜಲವಿದ್ಯುತ್ ಉತ್ಪಾದನೆ ಎಷ್ಟಿರುತ್ತೆ ಆ ಒಟ್ಟು ಜಲವಿದ್ಯುತ್ ಉತ್ಪಾದನೆಯ 40% ಉತ್ಪಾದನೆ ಸೊ ಈ ಒಂದು ನದಿಯಿಂದ ಆಗ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ನದಿಗೆ ಸಂಬಂಧಪಟ್ಟಂತೆ ಡ್ಯಾಮ್ಸ್ ಅಥವಾ ಅಣೆಕಟ್ಟುಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ ಲಿಂಗನಮಕ್ಕಿ ಡ್ಯಾಮ್ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು 1964 ಇದನ್ನ ಕಟ್ಟಲಾಗಿರುತ್ತೆ. ಎರಡನೇದು ಗೇರುಸೊಪ್ಪ ಡ್ಯಾಮ್ ಅಂತ ಹೇಳ್ತೇವೆ. ಸೊ ಇದು 2002 ಇದನ್ನ ಕಂಪ್ಲೀಟ್ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಅಂಡ್ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಕೂಡ ಸೊ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳಾಗಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಶರಾವತಿಯ ಮೂಲ ಸೌಕರ್ಯಗಳ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನಾವು ನಮ್ಮ ಭಾರತ ದೇಶದ ಅತಿ ಉದ್ದದ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಒಂದು ಸಿಗಂದೂರು ಸೇತುವೆ ಏನಿರುತ್ತೆ ಸೊ ಇದು ಭಾರತ ದೇಶದ 2ನೇ ಅತಿ ಉದ್ದದ ಕೇಬಲ್ ತೂಗು ಸೇತುವೆ ಆಗಿರುತ್ತೆ. ಹಾಗಿದ್ರೆ ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಸೇತುವೆ ಯಾವುದು ಅಂದ್ರೆ ಇದನ್ನ ನಾವು ಸುದರ್ಶನ್ ಸೇತು ಅಂತ ಹೇಳ್ತೇವೆ. ಈ ಸುದರ್ಶನ್ ಸೇತು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಗುಜರಾತ್ ನಲ್ಲಿ ಬರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಇದು ಕೂಡ ಇಂಡಿಯಾಸ್ ಲಾಂಗೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಆಗಿರುತ್ತೆ. ನಮ್ಮ ಭಾರತ ದೇಶದ ಅತಿ ಉದ್ದದ ಕೇಬಲ್ ತೂಗು ಸೇತುವೆಯಾಗಿ ಸುದರ್ಶನ್ ಸೇತುವೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಯಾವ್ಯಾವ ಪ್ಲೇಸಸ್ ಅನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಓಕಾ ಟೌನ್ ಅನ್ನ ಬೇಟ್ ದ್ವಾರಕಾ ಐಲ್ಯಾಂಡ್ ನೊಂದಿಗೆ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಗುಜರಾತ್ ನಲ್ಲಿರ್ತಕ್ಕಂಥ ಓಕಾ ಪಟ್ಟಣವನ್ನ ಬೇಟ್ ದ್ವಾರಕಾಗೆ ಕನೆಕ್ಟ್ ಮಾಡತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅಥವಾ ಒಂದು ಸೇತುವೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಾವು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಒಂದು ಪವಿತ್ರ ಸ್ಥಳವನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 4.77 ಕಿಲೋಮೀಟರ್ಸ್ ಇದರ ಒಟ್ಟು ಉದ್ದವಾಗಿರುತ್ತೆ. ಅದರಲ್ಲಿ ಕೇಬಲ್ ಸ್ಟೇಟ್ ಸೆಕ್ಷನ್ ಅನ್ನ ಮಾತ್ರ ನಾವು ನೋಡಿದ್ರೆ ಅಂದ್ರೆ ಆ ಒಂದು ಕೇಬಲ್ ತೂಗುಗಳ ಸೇತುವೆಯನ್ನ ನಾವು ನೋಡೋದಾದ್ರೆ 0.90 ಕಿಲೋಮೀಟರ್ ವರೆಗೆ ಸೊ ಒಂದು ಕೇಬಲ್ ಸ್ಟೇಟ್ ಪಾರ್ಟ್ ಅನ್ನ ಈ ಒಂದು ಎಂಟೈರ್ ಬ್ರಿಡ್ಜ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ವರ್ಸಸ್ ಫ್ರಮ್ ಭಗವದ್ಗೀತಾ ಅಂಡ್ ಇಮೇಜಸ್ ಆಫ್ ಲಾರ್ಡ್ ಕೃಷ್ಣ ಅಡೋನ್ ಫುಟ್ ಪಾತ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಫುಟ್ ಪಾತ್ಸ್ ಏನಿರ್ತವೆ ಆ ಒಂದು ಫುಟ್ ಪಾತ್ಗಳ ಮೇಲೆ ಈ ಒಂದು ಭಗವದ್ಗೀತಾ ಮತ್ತೆ ಲಾರ್ಡ್ ಕೃಷ್ಣ ಇಮೇಜಸ್ ಅನ್ನ ಆ ಒಂದು ಗೋಡೆಗಳ ಮೇಲೆ ಚಿತ್ರಿಸಿರ್ತಕ್ಕಂಥ ಒಂದು ಸೇತುವೆಯಾಗಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಮೊದಲ ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಗ್ರಂಥಾಲಯವನ್ನು ಪ್ರಾರಂಭಿಸಿದ್ದಕ್ಕಾಗಿ ಭಾರತವನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಗುರುತಿಸಿದೆ? ಸೊ ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರೆಕಗ್ನೈಸ್ಡ್ ಇಂಡಿಯಾ ಫಾರ್ ಲಾಂಚಿಂಗ್ ಫಸ್ಟ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ? ಅಂದ್ರೆ ಈ ಒಂದು ಸಾಂಪ್ರದಾಯಿಕ ಜ್ಞಾನ ಇದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದವರು ಒಂದು ಡಿಜಿಟಲ್ ಲೈಬ್ರರಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಪ್ರಪಂಚದಲ್ಲಿಯೇ ಈ ಒಂದು ಟ್ರೆಡಿಷನಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಲೈಬ್ರರಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಇದಕ್ಕೆ ನಮ್ಮ ಒಂದು ಈ ಎಫರ್ಟ್ ಅನ್ನ ಯಾರು ಇತ್ತೀಚೆಗೆ ರೆಕಗ್ನೈಸ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ಅನುಮೋದನೆ ಮಾಡಿರುತ್ತೆ ಅಥವಾ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಅದೇನು ಅಂದ್ರೆ ಫಸ್ಟ್ ಕಂಟ್ರಿ ಟು ಲಾಂಚ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ, ಅಂದ್ರೆ ಈ ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಗ್ರಂಥಾಲಯವನ್ನು ಪ್ರಾರಂಭಿಸಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ರಾಷ್ಟ್ರ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ, ಸೊ ಇದಕ್ಕೆ ನಮ್ಗೆ ಇವಾಗ ಗ್ಲೋಬಲ್ ರೆಕಗ್ನಿಷನ್ ಅಥವಾ ಜಾಗತಿಕವಾಗಿ ನಮಗೆ ಮನ್ನಣೆ ಸಿಕ್ಕಿರುತ್ತೆ. ಸೊ ಯಾರು ಇದನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನ ರೆಕಗ್ನೈಸ್ ಮಾಡಿರುತ್ತೆ. ಸೊ ಏನಕ್ಕೆ ಅಂದ್ರೆ ಫಸ್ಟ್ ಕಂಟ್ರಿ ಟು ಲಾಂಚ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ, ಇದನ್ನ ನಾವು TKDL ಅಂತ ಹೇಳ್ತೇವೆ. ಸೊ ಈ ರೀತಿಯ ಮೊಟ್ಟ ಮೊದಲ ಟ್ರೆಡಿಷನಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಗ್ರಂಥಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಮೊದಲ ರಾಷ್ಟ್ರ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಇದರಿಂದ ಈ ಒಂದು ಟ್ರೆಡಿಷನಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಪ್ರಿಸರ್ವೇಷನ್ ಅಂದ್ರೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಅಂದ್ರೆ ಅದನ್ನ ಕೀಲೀಕರಿಸ್ತಕ್ಕಂಥದ್ದು, ಅಂಡ್ ಪ್ರೊಟೆಕ್ಟ್ ಇಂಡಿಜಿನಸ್ ಮೆಡಿಕಲ್ ಹೆರಿಟೇಜ್ ಅಂದ್ರೆ ನಮ್ಮ ಭಾರತ ದೇಶದ ವೈದ್ಯಕೀಯ ಪಾರಂಪರೆಯನ್ನ ಈ ಒಂದು ಕೀಲೀಕರಿಸಿದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಸೊ ನಮ್ಮ ಭಾರತ ಸರ್ಕಾರ ಮಾಡುವುದನ್ನ WHO ಅದನ್ನ ಶ್ಲಾಘನೆ ಮಾಡಿರುತ್ತೆ. ಸೊ ವಾಟ್ ಈಸ್ TKDL, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಡಿಜಿಟಲ್ ರೆಪೋಸಿಟರಿ ಆಗಿರುತ್ತೆ. ರೆಪೋಸಿಟರಿ ಅಂದ್ರೆ ಅದನ್ನ ನಾವು ಭಂಡಾರ ಅಂತ ಹೇಳ್ತೇವೆ. ಸೊ ಡಿಜಿಟಲ್ ರೆಪೋಸಿಟರಿ ಆಗಿರುತ್ತೆ. ಸೊ ಇಲ್ಲಿ ಯಾವ ರೀತಿಯ ಟ್ರೆಡಿಷನಲ್ ನಾಲೆಜ್ ಅನ್ನ ಸ್ಟೋರ್ ಮಾಡಲಾಗುತ್ತೆ ಅಂತ ಹೇಳೋದಾದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ, ಯುನಾನಿ, ಸಿದ್ಧ, ಸೋವಾ ರಿಗ್ಪ ಮತ್ತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಜ್ಞಾನ ಏನಿರುತ್ತೆ, ಸೊ ಈ ಒಂದು ಡಾಕ್ಯುಮೆಂಟ್ ಅನ್ನ ಡಿಜಿಟಲ್ ಆಗಿ ಸೇವ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದು 4.5 ಲಕ್ಷ ಫಾರ್ಮುಲೇಷನ್ಸ್ ಅನ್ನ ಒಳಗೊಂಡಿರುತ್ತೆ. ಫಾರ್ಮುಲೇಷನ್ಸ್ ಅಂದ್ರೆ ಸೂತ್ರೀಕರಣಗಳು ಅಂತ ಹೇಳ್ತೇವೆ. ಅದರ ಅರ್ಥ ಏನು ಅಂದ್ರೆ ಇವಾಗ ಆಯುರ್ವೇದದಲ್ಲಿ ಏನಾದ್ರೂ ಒಂದು ಮೆಡಿಸಿನ್ ಅನ್ನ ತಯಾರಿ ಮಾಡಬೇಕಾಗಿದ್ರೆ ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಸೊ ಈ ರೀತಿಯಾಗಿ 4.5 ಲಕ್ಷ ಫಾರ್ಮುಲಾಗಳನ್ನ ಅಥವಾ ಫಾರ್ಮುಲೇಷನ್ಗಳನ್ನ ಸೊ ಈ ಒಂದು ಡಿಜಿಟಲ್ ಆಗಿ ಸ್ಟೋರ್ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಟ್ರಾನ್ಸ್ಲೇಟೆಡ್ ಇಂಟು 5 ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದು ಕೇವಲ ಸ್ಟೋರ್ ಮಾಡಿರೋದೊಂದೇ ಅಲ್ಲ, ಇದನ್ನ 5 ಅಂತಾರಾಷ್ಟ್ರೀಯ ಭಾಷೆಗಳಿಗೆ ಕೂಡ ಭಾಷಾಂತರ ಮಾಡಲಾಗಿರುತ್ತೆ. ಆ 5 ಅಂತಾರಾಷ್ಟ್ರೀಯ ಭಾಷೆಗಳು ಯಾವುದು ಅಂದ್ರೆ ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಸ್ಪ್ಯಾನಿಷ್ ಮತ್ತೆ ಜಾಪನೀಸ್ ಭಾಷೆಗಳಿಗೆ ಇದನ್ನ ಭಾಷಾಂತರ ಮಾಡಿ ಸೊ ಅದನ್ನು ಕೂಡ ಈ ಒಂದು ಡಿಜಿಟಲ್ ಮಾದರಿಯಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು, ಡೆವಲಪ್ಡ್ ಬೈ CSIR ನ ವತಿಯಿಂದ ಮತ್ತೆ ಮಿನಿಸ್ಟ್ರಿ ಆಫ್ ಆಯುಷ್ ಟು ಪ್ರಿವೆಂಟ್ ಬಯೋಪೈರಸಿ ಅಂಡ್ ಅನ್ಎಥಿಕಲ್ ಪೇಟೆಂಟ್ಸ್, ಅಂದ್ರೆ ಈ ಜೈವಿಕ ನಕಲು ಮತ್ತೆ ಅನೈತಿಕ ಪೇಟೆಂಟ್ಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ CSIR ಮತ್ತೆ ಆಯುಷ್ ಸಚಿವಾಲಯವು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಅಭಿವೃದ್ಧಿ ಮಾಡಿ ಅದನ್ನ ಸಂಗ್ರಹಣೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಯಾವ ದೇಶವು ನ್ಯೂ ಕ್ಯಾಲಿಡೋನಿಯಾದೊಂದಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಲು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ಸೈನ್ಡ್ ಹಿಸ್ಟೋರಿಕ್ ಅಗ್ರಿಮೆಂಟ್ ವಿತ್ ನ್ಯೂ ಕ್ಯಾಲಿಡೋನಿಯಾ ಟು ಗ್ರಾಂಟ್ ಇಟ್ಸ್ ಅಟಾನಮಿ? ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರದೇಶ, ಐಲ್ಯಾಂಡ್ ಅಥವಾ ದ್ವೀಪವಾಗಿರುತ್ತೆ. ಈ ದ್ವೀಪವನ್ನ ನ್ಯೂ ಕ್ಯಾಲಿಡೋನಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ದ್ವೀಪವನ್ನ ಬೇರೊಂದು ರಾಷ್ಟ್ರ ಆಡಳಿತ ನಡೆಸ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಬಟ್ ಬಹಳ ಇತ್ತೀಚೆಗೆ ಆ ದ್ವೀಪದಲ್ಲಿ ವಾಸ ಮಾಡ್ತಕ್ಕಂಥ ಮೂಲ ನಿವಾಸಿಗಳಿಗೆ ಹೆಚ್ಚಿನ ಸ್ವಾಯತ್ತತೆಯನ್ನ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ನ್ಯೂ ಕ್ಯಾಲಿಡೋನಿಯಾ ಅಂತಕ್ಕಂಥದ್ದು ಯಾವ ರಾಷ್ಟ್ರದ ಒಂದು ಹಿಡಿತದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಫ್ರಾನ್ಸ್ ನ ಹಿಡಿತದಲ್ಲಿರ್ತಕ್ಕಂಥ ಒಂದು ಭೂ ಪ್ರಾಂತ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಮ್ಯಾಪ್ ದಟ್ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ನಾವು ಆಸ್ಟ್ರೇಲಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ನ್ಯೂ ಕ್ಯಾಲಿಡೋನಿಯಾ, ಸೊ ಈ ಚಿತ್ರವನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ನ್ಯೂ ಕ್ಯಾಲಿಡೋನಿಯಾ ಅಂತ ಹೇಳ್ತೇವೆ. ಸೊ ಅದರ ಕೆಳಗಡೆ ನಾವು ನ್ಯೂಜಿಲೆಂಡ್ ಅನ್ನ ನೋಡಬಹುದಾಗಿರುತ್ತೆ. ನ್ಯೂ ಕ್ಯಾಲಿಡೋನಿಯಾ ಮತ್ತೆ ಆಸ್ಟ್ರೇಲಿಯಾ ನಡುವೆ ಈ ಕೋರಲ್ ಸಿ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ
ಫ್ರಾನ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಫ್ರಾನ್ಸ್ ಈಸ್ ಸಮ್ವೇರ್ ಎಲ್ಸ್ ಇನ್ ಅವರ್ ಗ್ಲೋಬ್ ಅಂಡ್ ನ್ಯೂ ಕ್ಯಾಲೆಡೋನಿಯಾ ಈಸ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಅವೇ ಫ್ರಮ್ ಫ್ರಾನ್ಸ್ ಆಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಈ ನ್ಯೂ ಕ್ಯಾಲೆಡೋನಿಯಾವನ್ನ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲೊಂದು ಸ್ಥಳೀಯವಾಗಿರ್ತಕ್ಕಂಥ ಜನಾಂಗವಿರುತ್ತೆ, ಅದನ್ನ ನಾವು ಕನಕ್ಸ್ ಅಂತ ಹೇಳ್ತೇವೆ. ಆ ಕನಕ್ಸ್ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಜನಾಂಗವಾಗಿರುತ್ತೆ. ಬಟ್ ಜಪಾನ್ ರಾಷ್ಟ್ರದವರು ಏನ್ ಮಾಡಿರ್ತಾರೆ ಅಂದ್ರೆ, ಸೊ ಅಲ್ಲಿ ಕೆಲವೊಂದು ವಿದೇಶಿಯರನ್ನ ಫಿಲ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ಕನಕ್ಸ್ ಅನ್ನ ಮೈನಾರಿಟಿ ಮಾಡ್ತಕ್ಕಂಥ ಅಥವಾ ಅಲ್ಪಸಂಖ್ಯಾತರನ್ನಾಗಿ ಮಾಡಿ ಈಗ ಕೇವಲ ಈ ಕನಕ್ಸ್ ಅಂತಕ್ಕಂಥ ಕಮ್ಯುನಿಟಿ 40% ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅವರು 40% ಇದ್ದರೂ ಕೂಡ ತಮ್ಮ ಒಂದು ಸ್ವತಂತ್ರಕ್ಕಾಗಿ ಇನ್ನೂ ಕೂಡ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹೋರಾಟಗಳ ಕಾರಣದಿಂದ ಅವರಿಗೆ ಸ್ವಲ್ಪ ಅಟಾನಮಿಯನ್ನ ಅಂದ್ರೆ ಸಂಪೂರ್ಣ ಸ್ವತಂತ್ರವನ್ನ ಕೊಟ್ಟಿರೋದಿಲ್ಲ, ಸ್ವಲ್ಪ ಹೆಚ್ಚಿನ ಸ್ವಾಯತ್ತತೆಯನ್ನ ಕೊಡ್ತಕ್ಕಂಥ ನಿರ್ಧಾರವನ್ನ ಈಗ ಫ್ರಾನ್ಸ್ ರಾಷ್ಟ್ರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯೂ ಕ್ಯಾಲೆಡೋನಿಯಾವನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಸೊ ದಿಸ್ ಇಸ್ ದ ಎಕ್ಸ್ಪ್ಯಾಂಡೆಡ್ ಮ್ಯಾಪ್ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದನ್ನ ನಾವು ನೌಮಿಯಾ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಈ ಭಾಗದಲ್ಲಿ ಅಂದ್ರೆ ಈಸ್ಟ್ ನ ಭಾಗದಲ್ಲಿ ನಾವು ಲಾಯಲ್ಟಿ ಐಲ್ಯಾಂಡ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಈ ಕಡೆ ಅಂದ್ರೆ ಆಸ್ಟ್ರೇಲಿಯಾಗಿಂತ ಮುಂಚೆ ಈ ಒಂದು ಕೋರಲ್ ಸಿ ಅನ್ನ ಆಸ್ಟ್ರೇಲಿಯಾ ಮತ್ತೆ ನ್ಯೂ ಕ್ಯಾಲೆಡೋನಿಯಾ ಮಧ್ಯದಲ್ಲಿ ನಾವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ನ್ಯೂ ಕ್ಯಾಲೆಡೋನಿಯಾ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಫ್ರಾನ್ಸ್ ಹ್ಯಾಸ್ ರೀಚ್ಡ್ ಅ ಹಿಸ್ಟಾರಿಕ್ ಅಗ್ರಿಮೆಂಟ್ ವಿತ್ ನ್ಯೂ ಕ್ಯಾಲೆಡೋನಿಯಾ. ಸೊ ನ್ಯೂ ಕ್ಯಾಲೆಡೋನಿಯಾದೊಂದಿಗೆ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಈಗ ಫ್ರಾನ್ಸ್ ಬಂದಿರುತ್ತೆ. ಸೊ ಆ ಒಪ್ಪಂದ ಏನು ಅಂದ್ರೆ, ಟು ಕ್ರಿಯೇಟ್ ಅ ಸ್ಟೇಟ್ ಆಫ್ ನ್ಯೂ ಕ್ಯಾಲೆಡೋನಿಯಾ ವಿತ್ ಇನ್ ದಿ ಫ್ರೆಂಚ್ ರಿಪಬ್ಲಿಕ್. ಅಂದ್ರೆ ಫ್ರೆಂಚ್ ರಿಪಬ್ಲಿಕ್ ನ ಒಳಗಡೆ ಈಗ ನ್ಯೂ ಕ್ಯಾಲೆಡೋನಿಯಮನ್ನ ಒಂದು ರಾಜ್ಯವನ್ನಾಗಿ ಅವರು ಸ್ವೀಕಾರ ಮಾಡಿರ್ತಾರೆ. ಸೊ ಈ ಒಂದು ನ್ಯೂ ಕ್ಯಾಲೆಡೋನಿಯಾಗೆ ಮೋರ್ ಅಟಾನಮಿ ಅಂದ್ರೆ ಹೆಚ್ಚಿನ ಸ್ವಾಯತ್ತತೆಯನ್ನ ನೀಡಲಾಗಿರುತ್ತೆ. ಅಂಡ್ ನೋ ಫುಲ್ ಇಂಡಿಪೆಂಡೆನ್ಸ್ ಅಂದ್ರೆ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟಿಲ್ಲ, ಬಟ್ ಆದರೆ ಸ್ವಲ್ಪ ಹೆಚ್ಚಿನ ಸ್ವಾತಂತ್ರ್ಯವನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದಿ ಅಗ್ರಿಮೆಂಟ್ ಅಂದ್ರೆ, ಈ ಒಂದು ಒಪ್ಪಂದದ ಪರ್ಪಸ್ ಏನು ಅಂದ್ರೆ, ಎಸ್ಟಾಬ್ಲಿಷ್ ಅ ಸ್ಟೇಟ್ ಆಫ್ ನ್ಯೂ ಕ್ಯಾಲೆಡೋನಿಯಾ ಎನ್ಸ್ಟ್ರೀನ್ಡ್ ಇನ್ ದಿ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಇನ್ಮೇಲೆ ಫ್ರೆಂಚ್ ಸಂವಿಧಾನದಲ್ಲಿ ಇದನ್ನ ನ್ಯೂ ಕ್ಯಾಲೆಡೋನಿಯಾವನ್ನ ಒಂದು ಸ್ಟೇಟ್ ಆಗಿ ರೆಕಗ್ನೈಸ್ ಮಾಡ್ತಾರೆ ಅಥವಾ ಒಂದು ರಾಜ್ಯವಾಗಿ ಅದನ್ನ ಗುರುತಿಸ್ತಕ್ಕಂಥ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ಇಂಟ್ರೊಡ್ಯೂಸಸ್ ಅ ಕ್ಯಾಲೆಡೋನಿಯನ್ ನ್ಯಾಷನಾಲಿಟಿ ವಿಚ್ ಕ್ಯಾನ್ ಬಿ ಹೆಲ್ಡ್ ಅಲಾಂಗ್ ಸೈಡ್ ದಿ ಫ್ರೆಂಚ್ ನ್ಯಾಷನಾಲಿಟಿ. ಅಂದ್ರೆ ಇಷ್ಟು ದಿನ ಕೇವಲ ಒಂದೇ ಪೌರತ್ವ ಇರ್ತಾ ಇತ್ತು. ಆ ಪೌರತ್ವವನ್ನ ನಾವೇನಂತ ಕರೀತಾ ಇದ್ವಿ ಅಂದ್ರೆ ಫ್ರೆಂಚ್ ರಾಷ್ಟ್ರೀಯತೆ ಅಂತ ಕರೀತಾ ಇದ್ವಿ. ಈಗ ಫ್ರೆಂಚ್ ರಾಷ್ಟ್ರೀಯತೆಯ ಜೊತೆಗೆ ಅವರು ಕ್ಯಾಲೆಡೋನಿಯನ್ ರಾಷ್ಟ್ರೀಯತೆಯನ್ನು ಕೂಡ ಹೊಂದತಕ್ಕಂತ ಒಂದು ಪ್ರಾವಿಷನ್ ಅನ್ನ ಈಗ ಕ್ರಿಯೇಟ್ ಮಾಡಿ ಕೊಡಲಾಗಿರುತ್ತೆ. ಸೊ ಇಟ್ ಅಲೋಸ್ ರೆಸಿಡೆಂಟ್ಸ್ ಟು ವೋಟ್ ಓನ್ಲಿ ಆಫ್ಟರ್ 10 years ಆಫ್ ರೆಸಿಡೆನ್ಸ್. ಅಂದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಅಲ್ಲಿ ನೆಲೆಸಿ 10 ವರ್ಷಗಳಾದ ನಂತರ ಅವರಿಗೆ ಮತ ಚಲಾಯಿಸ್ತಕ್ಕಂಥ ಒಂದು ಹಕ್ಕನ್ನ ನೀಡ್ತಕ್ಕಂಥ ನಿರ್ಧಾರವನ್ನ ಸೊ ಈ ಒಂದು ನಿರ್ಧಾರದಲ್ಲಿ ಕೈಗೊಳ್ಳಲಾಗಿರುತ್ತೆ. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಮತ್ತೆ ಸೋಷಿಯಲ್ ಕಾಂಟೆಕ್ಸ್ಟ್, ರಾಜಕೀಯ ಮತ್ತೆ ಸಾಮಾಜಿಕ ಸಂದರ್ಭ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಸಪರೇಷನ್ ಅಂದ್ರೆ ನಮ್ಮನ್ನ ಸ್ವತಂತ್ರವಾಗಿ ಬಿಟ್ಬಿಡಿ ಇದು ತುಂಬಾ ಇಂಟೆನ್ಸಿಫೈ ಆಗಿರೋದು ಯಾವಾಗ ಅಂದ್ರೆ ಮೇ 2024ರಲ್ಲಿ ಅಂದ್ರೆ ವೆರಿ ರೀಸೆಂಟ್ಲಿ ಅಪ್ರಾಕ್ಸಿಮೇಟ್ಲಿ ಹತ್ತತ್ರ 1 ವರ್ಷದ ಹಿಂದೆ ಅಲ್ಲಿ ಬಹಳ ಅನ್ರೆಸ್ಟ್ ಪ್ರಾರಂಭವಾಗಿರುತ್ತೆ. ಕಾರಣ ಏನಂದ್ರೆ ಪ್ಯಾರಿಸ್ ಪ್ರಪೋಸ್ಡ್ ವೋಟಿಂಗ್ ರೈಟ್ಸ್ ಫಾರ್ ನಾನ್ ಇಂಡಿಜಿನಸ್ ಲಾಂಗ್ ಟರ್ಮ್ ರೆಸಿಡೆನ್ಸ್. ಅಂದ್ರೆ ಪ್ಯಾರಿಸ್ ಅಂದ್ರೆ ಫ್ರಾನ್ಸ್ ಏನ್ ಮಾಡಿರುತ್ತೆ ಅಂದ್ರೆ, ಸೊ ಆ ಒಂದು ನ್ಯೂ ಕ್ಯಾಲೆಡೋನಿಯಾದಲ್ಲಿ ಇರ್ತಕ್ಕಂಥ ನಾನ್ ನೇಟಿವ್ಸ್ ಇನ್ ದ ಸೆನ್ಸ್ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಜನರಿಗೆ ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನ ನೀಡಿದ ಕಾರಣದಿಂದ 2024 ಮೇ ಅಲ್ಲಿ ಸೊ ಅಲ್ಲಿ ಒಂದು ಅಶಾಂತಿಯಿಂದ ಪ್ರಚೋದಿಸಲ್ಪಟ್ಟಿರ್ತಕ್ಕಂಥ ಒಂದು ಸ್ಥಳವಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ನಾವು ಕನಕ್ಸ್ ಅಂತ ಹೇಳ್ತೇವೆ. ಸೊ ಅವರು ಕೇವಲ 40% ಮಾತ್ರ ಇರ್ತಾರೆ. ಸೊ ಅವ್ರಿಗೆ ಇವಾಗ ಈ ಮೈನಾರಿಟಿ ಆಗ್ಬಿಡ್ತೀವಿ ಅಂತಕ್ಕಂಥ ಒಂದು ಭಯ ಬಂದಿರುತ್ತೆ. ಸೊ ಆಬ್ವಿಯಸ್ಲಿ ಅವರು ಮೈನಾರಿಟಿಯನ್ನಾಗಿ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಅವರನ್ನ ಅಲ್ಪಸಂಖ್ಯಾತರನ್ನಾಗಿ ಅಂದ್ರೆ ಶಾಶ್ವತವಾಗಿ ಅವರನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡಬಹುದು ಅನ್ನೋ ಭಯದಿಂದ ಸೊ ಅಲ್ಲಿ ಬಹಳ ಅನ್ರೆಸ್ಟ್ 2024ರಲ್ಲಿಯೇ ಪ್ರಾರಂಭವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈಗ ಏಮ್ಸ್ ಟು ರಿವೈವ್. ಸೊ ಆ ಒಂದು ಅನ್ರೆಸ್ಟ್ ಆಗಿದ್ದ ಕಾರಣದಿಂದ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಸ್ಟಾಪ್ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಪ್ರಮುಖ ಸಂಪನ್ಮೂಲ ಏನು ಅಂದ್ರೆ, ಸೊ ಅಲ್ಲಿರ್ತಕ್ಕಂಥದ್ದು ನಿಕ್ಕಲ್. ಸೊ ನಿಕ್ಕಲ್ ಅನ್ನ ನಾವು ಹೆಚ್ಚಾಗಿ ನೋಡಬಹುದು ಆಗಿರುತ್ತೆ. ಸೊ ಅವರ ಒಂದು ಆರ್ಥಿಕತೆ ಈ ಒಂದು ನಿಕ್ಕಲ್ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಸೊ ಇವರಿಗೆ ಆ ಒಂದು ಅನ್ರೆಸ್ಟ್ ಇಂದ ಆಗಿರ್ತಕ್ಕಂಥ ಲಾಸ್ ಎಷ್ಟು ಅಂದ್ರೆ
2 ಬಿಲಿಯನ್ ಯೂರೋಸ್ ಅಷ್ಟು ಹಣವನ್ನ ಅವರು ಕಳೆದುಕೊಂಡಿರ್ತಾರೆ. ಸೊ ಈಗ ಅಟಾನಮಿಯನ್ನ ನೀಡುವ ಮುಖಾಂತರ ಸೊ ಅವರು ಈ ಒಂದು ಟ್ರೇಡ್ ಅನ್ನ ಮತ್ತೆ ಅವರು ಮರುಕಳಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಈಸ್ ನೆಕ್ಸ್ಟ್? ಸೊ ಅವ್ರಿಗೆ ಅಟಾನಮಿಯನ್ನು ಕೊಟ್ಟಿದ್ದಾರೆ, ಮುಂದೇನು ಅಂತ ನಾವು ನೋಡೋದಾದ್ರೆ ಫ್ರೆಂಚ್ ಪಾರ್ಲಿಮೆಂಟ್ ವೋಟ್ ಇನ್ ಲೇಟ್ 2025 ಅಂದ್ರೆ ಈ ಒಂದು ಅಟಾನಮಿಯನ್ನ ಏನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫ್ರೆಂಚ್ ಸಂಸತ್ತು 2025 ಕೊನೆಯಲ್ಲಿ ಮತ ಚಲಾಯಿಸಬೇಕಾಗಿರುತ್ತೆ. ರೆಫರೆಂಡಮ್ ಇನ್ ನ್ಯೂ ಕ್ಯಾಲೆಡೋನಿಯಾ ಇಸ್ ಶೆಡ್ಯೂಲ್ಡ್ ಫಾರ್ ಫೆಬ್ರವರಿ 2026. ಅಂದ್ರೆ ರೆಫರೆಂಡಮ್ ಅಂದ್ರೆ ಅಲ್ಲಿರ್ತಕ್ಕಂಥ ಜನರ ಜನಾಭಿಪ್ರಾಯವನ್ನ ಕೂಡ ಸಂಗ್ರಹಣೆ ಮಾಡಲಾಗುತ್ತೆ. ಈ ಜನಾಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಿಕ್ಕೆ ಫೆಬ್ರವರಿ 2026ನೇ ತಾರೀಕನ್ನ ಅವರು ನಿಗದಿಪಡಿಸಿಕೊಂಡಿರ್ತಾರೆ. ಸೊ ಈಗ ಹಿಸ್ಟಾರಿಕಲಿ ಏನೇನಾಯ್ತು ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಈ ಒಂದು ನ್ಯೂ ಕ್ಯಾಲೆಡೋನಿಯಾ ಅಂತಕ್ಕಂಥದ್ದು ಐತಿಹಾಸಿಕವಾಗಿನೇ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇಂಡಿಜಿನಸ್ ರೆಸಿಲಿಯನ್ಸ್ ಅಂದ್ರೆ ಪ್ರಥಮವಾಗಿ ಅಲ್ಲಿ ಸ್ಥಳೀಯವಾಗಿನೇ ಸಾಕಷ್ಟು ಡಿಸ್ಟರ್ಬೆನ್ಸ್ಗಳಿರ್ತವೆ. ಅದಾದ್ಮೇಲೆ ಕೊಲೋನಿಯಲ್ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಪ್ರಾರಂಭವಾಗುತ್ತೆ. ಅದಾದ್ಮೇಲೆ ಎವಾಲ್ವಿಂಗ್ ಆಟಾನಮಿ ಅಂದ್ರೆ ವಿಕಸನಗೊಳ್ಳುತ್ತಿರುವ ಸ್ವಾಯತ್ತತೆ. ಸೊ ಎಲ್ಲ ಕಾರಣಗಳಿಂದ ಅದು ಹೆಚ್ಚಿನ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಅವರ ಇಂಡಿಜಿನಸ್ ರೂಟ್ಸ್ ಏನು, ಸ್ಥಳೀಯ ಬೇರುಗಳನ್ನು ನಾವು ನೋಡೋದಾದ್ರೆ ಸೆಟಲ್ಡ್ ಬೈ ಮೆಲನೇಷಿಯನ್ ಕನಕ್ ಪೀಪಲ್ ಓವರ್ 3000 ಇಯರ್ಸ್ ಎಗೋ ಅಂದ್ರೆ 300,000 ವರ್ಷಗಳ ಹಿಂದೆ ಮೆಲನೇಷಿಯನ್ ಕನಕ್ ಜನರಿಂದ ನೆಲೆಗೊಂಡಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಈ ಒಂದು ದ್ವೀಪದ ಒಂದು ಟ್ರೆಡಿಷನ್ ಹೇಗಿರುತ್ತೆ ಅಂದ್ರೆ ಸಾಂಪ್ರದಾಯ ಹೇಗಿರುತ್ತೆ ಅಂದ್ರೆ ಕ್ಲಾನ್ ಬೇಸ್ಡ್ ಸೊಸೈಟೀಸ್ ಅಂದ್ರೆ ಕುಲ ಆಧಾರಿತವಾಗಿರ್ತಕ್ಕಂಥ ಸಮಾಜ, ಓರಲ್ ಹಿಸ್ಟರೀಸ್ ಅಂದ್ರೆ ಮೌಖಿಕವಾಗಿರ್ತಕ್ಕಂಥ ಇತಿಹಾಸ, ಯಾವುದೇ ರಿಟರ್ನ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಸೊ ಓರಲಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಒಂದು ಇತಿಹಾಸವನ್ನ ನೋಡಬಹುದಾಗಿರುತ್ತೆ. ಅಂಡ್ ಕಸ್ಟಮರಿ ಲಾಸ್ ಅಂದ್ರೆ ಅವರಿಗೆ ಕೆಲವೊಂದು ಕಾನೂನಿನ ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಕಸ್ಟಮರಿ ಕಾನೂನುಗಳನ್ನ ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಅನೆಕ್ಸ್ಡ್ ಬೈ ಫ್ರಾನ್ಸ್ ಇನ್ 1853. ಸೊ ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. 1853ರಲ್ಲಿ ಫ್ರಾನ್ಸ್ನಿಂದ ಈ ಒಂದು ಭೂಭಾಗವನ್ನ ಅವರು ಸ್ವಾಧೀನವನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಇಂಡಿಜಿನಸ್ ಲ್ಯಾಂಡ್ಸ್ ಫಾರ್ ಕಾನ್ಫಿಸ್ಕೇಟೆಡ್, ಅವರ ಒಂದು ಸ್ಥಳೀಯ ಭೂಮಿಗಳೇನಿರ್ತವೆ ಸೊ ಅದನ್ನ ಫ್ರಾನ್ಸ್ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಮುಟ್ಟುಕೋಲು ಹಾಕೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ. ಅದಾದ ನಂತರ ಸೊ ಕನಕ್ಸ್ ಅದನ್ನ ಅಪೋಸ್ ಮಾಡ್ತಾರೆ. ಅಪೋಸ್ ಮಾಡಿದ ಕಾರಣದಿಂದ ಅವರನ್ನ ಫೋರ್ಸ್ಡ್ ಲೇಬರ್ ಮಾಡ್ತಾರೆ, ಅಂದ್ರೆ ಅವರನ್ನ ಬಲವಂತವಾಗಿ ದುಡಿಸ್ಕೊಳ್ತಕ್ಕಂಥದ್ದು, ಕರ್ಫ್ಯೂಸ್ ಗಳನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನೇಟಿವ್ ರೆಗ್ಯುಲೇಷನ್ಸ್ ಅಂದ್ರೆ ಸ್ಥಳೀಯವಾಗಿ ಕೆಲವೊಂದು ನಿಯಂತ್ರಣಗಳನ್ನ ಮಾಡುವ ಮುಖಾಂತರ ಸೊ ಅವರ ಮೇಲೆ ತಮ್ಮ ಪ್ರಾಬಲ್ಯವನ್ನ ಹೇರ್ತಕ್ಕಂಥ ಪ್ರಯತ್ನವನ್ನ ಫ್ರಾನ್ಸ್ ಸರ್ಕಾರದಿಂದ ಮಾಡಲಾಗುತ್ತೆ. ಸೊ ಇದಕ್ಕೆ ಪ್ರತಿಯಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಲೇಬರರ್ಸ್ನ ಅಂದ್ರೆ ಈ ಕೆಲಸ ಮಾಡ್ತಕ್ಕಂಥ ಕೂಲಿಗಾರರನ್ನ ಬೇರೆ ದೇಶಗಳಿಂದ ಅಲ್ಲಿಗೆ ತಗೊಂಬಂದು ಬಿಡ್ತಾರೆ. ಅದ್ಯಾವ್ದು ಅಂದ್ರೆ ವಿಯೆಟ್ನಾಂ, ಜಾವಾ, ಜಪಾನ್, ವನೂಟಾ ಇವೆಲ್ಲವರು ಇವೆಲ್ಲ ಕಡೆಯಿಂದ ಆ ಒಂದು ಭಾಗಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನ ಅವ್ರು ಕರ್ಕೊಂಡ್ ಬರ್ತಾರೆ. ಯಾವಾಗ ವಿದೇಶಿಯರು ಬಂದು ಅಲ್ಲಿ ಸೆಟ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿರ್ತಕ್ಕಂಥ ಇಂಡಿಜಿನಸ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಮೈನಾರಿಟಿ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಸ್ಟ್ರಾಟಜಿಯನ್ನ ಈ ದೇಶ ಈ ನ್ಯೂ ಕ್ಯಾಲೆಡೋನಿಯಾ ಮೇಲೆ ಹೇರಿರ್ತಕ್ಕಂಥದ್ದು ಇತಿಹಾಸದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಪ್ರತಿಯಾಗಿ ಕನಕ್ ಅಪ್ರೈಸಿಂಗ್ ಅಂದ್ರೆ ಸಾಕಷ್ಟು ದಂಗೆಗಳನ್ನ ಅಲ್ಲಿರ್ತಕ್ಕಂಥ ಕನಕ್ ಕಮ್ಯುನಿಟಿ ಮಾಡ್ತಾರೆ. ಸೊ ಯಾವ ದಂಗೆಗಳನ್ನ ಅಂದ್ರೆ ಯಾವ ವರ್ಷಗಳಲ್ಲಿ ಪ್ರಮುಖ ದಂಗೆಗಳಾಗಿರುತ್ತೆ ಅಂದ್ರೆ 1856, 59, 78, 79 ಮತ್ತೆ 1970 ಅಲ್ಲೆಲ್ಲ ಸೊ ಇವರ ಒಂದು ಆಳ್ವಿಕೆಯನ್ನ ಅವರು ಚಾಲೆಂಜ್ ಮಾಡ್ತಾರೆ. ಬಟ್ ಯಾವ ಒಂದು ಆಳ್ವಿಕೆಯನ್ನ ಅವರು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಇಂದಿಗೂ ಕೂಡ ಫ್ರಾನ್ಸ್ ದೇಶದ ನಿಯಂತ್ರಣದಲ್ಲಿ ಇರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಎಲ್ಲ ದಂಗೆಗಳಿಗೆ ಫ್ರಾನ್ಸ್ ರೆಸ್ಪಾಂಡ್ ಮಾಡಿರ್ತಕ್ಕಂಥ ವಿಧಾನ ಏನು ಅಂದ್ರೆ ವಿಲೇಜ್ ಡಿಸ್ಟ್ರಕ್ಷನ್ ಅಂದ್ರೆ ಅವರ ಹಳ್ಳಿಗಳನ್ನ ನಾಶ ಮಾಡ್ತಕ್ಕಂಥದ್ದು, ಡಿಪಾರ್ಟೇಷನ್ಸ್ ಅಂದ್ರೆ ಅವರನ್ನ ಗಡೀಪಾರು ಮಾಡ್ತಕ್ಕಂಥದ್ದು, ಮತ್ತೆ ಅವರ ಭೂಮಿಗಳನ್ನ ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಅವರನ್ನ ಸ್ನಬ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಫ್ರಾನ್ಸ್ ಸರ್ಕಾರ ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದೆ. ಬಟ್ ಬೈ 20th century 20ನೇ ಶತಮಾನದ ವೇಳೆಗೆ ಕನೆಕ್ಟ್ಸ್ ವರ್ ರೆಲಿಗೇಟೆಡ್ ಟು ರಿಸರ್ವ್ಸ್
ಅಂಡ್ ಬಿಕೇಮ್ ಅ ಮೈನಾರಿಟಿ ಇನ್ ದೇರ್ ಓನ್ ಲ್ಯಾಂಡ್. ಸೊ ಈ ಒಂದು ಬೇರೆ ವಿದೇಶಿಯರು ಅಲ್ಲಿಗೆ ಬಂದು ಅಲ್ಟಿಮೇಟ್ಲಿ 20ನೇ ಶತಮಾನದ ವೇಳೆಗೆ ಸೊ ಈ ಕನಕರು ಆ ಒಂದು ಮೀಸಲು ಪ್ರದೇಶದಲ್ಲಿ ಅವರೇ ಅಲ್ಪಸಂಖ್ಯಾತರಾಗಿ ಬದಲಾವಣೆ ಆಗ್ತಕ್ಕಂಥ ಒಂದು ಬದಲಾವಣೆಗೆ ಈ ಫ್ರಾನ್ಸ್ ಸರ್ಕಾರ ಕಾರಣವಾಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈಗ ಪಾತ್ ಟು ಅಟಾನಮಿ ಅಂದ್ರೆ ಸ್ವಾಯತ್ತದ ಕಡೆಗೆ ಹಾದಿಯನ್ನ ನಾವು ನೋಡೋದಾದ್ರೆ ಫ್ರೆಂಚ್ ಸಿಟಿಜನ್ಶಿಪ್ ಗ್ರಾಂಟೆಡ್ ಇನ್ 1946 ಬಟ್ ಪೊಲಿಟಿಕಲ್ ಪವರ್ ರಿಮೈನ್ಡ್ ಲಿಮಿಟೆಡ್. ಅಂದ್ರೆ 1946ರಲ್ಲಿ ಫ್ರೆಂಚ್ ಪೌರತ್ವವನ್ನ ಇವರಿಗೆ ನೀಡಲಾಗುತ್ತೆ, ಬಟ್ ರಾಜಕೀಯ ಅಧಿಕಾರವನ್ನ ಕೂಡ ಅವರು ಕಂಪ್ಲೀಟ್ ಆಗಿ ಸೀಮಿತಗೊಳಿಸಿರ್ತಕ್ಕಂಥದ್ದು ಅವರ ಒಂದು ರಿಸ್ಟ್ರಿಕ್ಷನ್ ಆಗಿರುತ್ತೆ. ಅದಾದ ನಂತರ ಒಂದು ಕೆಲಡೋನಿಯನ್ ಯೂನಿಯನ್ ಅಂತ ಮಾಡ್ಕೊಳ್ತಾರೆ. ಸೊ ಒಂದು ಕೆಲಡೋನಿಯನ್ ಯೂನಿಯನ್ ಅಂತ ಮಾಡ್ಕೊಳ್ತಾರೆ. ಈ ಒಂದು ಯೂನಿಯನ್ ಅನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಸೆಲ್ಫ್ ಗವರ್ನೆನ್ಸ್ ಅಂದ್ರೆ ಸ್ವಯಂ ಆಡಳಿತವನ್ನ ನಡೆಸುವ ಕಾರಣದಿಂದ 1950ರ ದಶಕದಲ್ಲಿ ಕೆಲೋಡಿಯನ್ ಯೂನಿಯನ್ ಅಂತ ಅವರು ಮಾಡ್ಕೊಳ್ತಾರೆ. ಸೊ ಅದ್ರ ಜೊತೆಗೆ ಕನಕ್ ಸೋಷಿಯಲಿಸ್ಟ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಅನ್ನ ಕೂಡ ಅವರು ರಚನೆ ಮಾಡ್ತಾರೆ. ದಿಸ್ ವಾಸ್ ಇನ್ ದ ಇಯರ್ 1984 ಅಲ್ಲಿ. ಸೊ ಈ ಒಂದು ಫ್ರಂಟ್ ಅನ್ನ ಅಥವಾ ಲಿಬರೇಷನ್ ಫ್ರಂಟ್ ಅನ್ನ ಅವರು ರಚನೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಫುಲ್ ಇಂಡಿಪೆಂಡೆನ್ಸ್, ನಮಗೆ ಸಂಪೂರ್ಣ ಸ್ವತಂತ್ರ ಬೇಕು ಅನ್ನೋ ಕಾರಣಕ್ಕಾಗಿ ಸೊ ಈ ಒಂದು ಲಿಬರೇಷನ್ ಫ್ರಂಟ್ ಅನ್ನ ಕೂಡ ಪ್ರಾರಂಭ ಮಾಡ್ತಾರೆ. ಸೊ ಅದಾದ ನಂತರ ಕೆಲವೊಂದು ಒಪ್ಪಂದಗಳಾಗುತ್ತೆ. ಆ ಒಂದು ಅಕಾರ್ಡ್ಸ್ ಏನು ಅಂತ ನಾವು ನೋಡೋದಾದ್ರೆ ಮಿಟಿಗ್ನಾನ್ ಅಕಾರ್ಡ್ ಅಂತ ಹೇಳ್ತೇವೆ. ಮೊದಲನೇದನ್ನ ನಾವು ಮ್ಯಾಟಿಗ್ನಾನ್ ಅಕಾರ್ಡ್ ಅಂತ ಹೇಳ್ತೇವೆ. ದಿಸ್ ವಾಸ್ ಸೈನ್ಡ್ ಇನ್ 1988. ಅದಾದ ನಂತರ ಇನ್ನೊಂದು ಒಪ್ಪಂದವನ್ನು ನಾವು ನೂಮಿಯಾ ಒಪ್ಪಂದ ಅಂತ ಹೇಳ್ತೇವೆ. ದಿಸ್ ವಾಸ್ ಸೈನ್ಡ್ ಇನ್ 1998. ಸೊ ಈ ಒಂದು ಒಪ್ಪಂದಗಳು ಅವರಿಗೆ ಅಟಾನಮಿ ಮತ್ತೆ ಪ್ರಾಮಿಸ್ಡ್ ರೆಫರೆಂಡಮ್ಸ್ ಅನ್ನ ಕೊಡ್ತಾರೆ. ಅಟಾನಮಿ ಅಂದ್ರೆ ಸ್ವಲ್ಪ ಫ್ರೀಡಮ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಕೆಲವೊಂದು ಜನಾಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಅಥವಾ ಭರವಸೆಯನ್ನ ಈ ಒಂದು ಒಪ್ಪಂದಗಳ ಮುಖಾಂತರ ನೀಡಲಾಗಿರುತ್ತೆ. ಸೊ ಇದುವರೆಗೂ ಅವರು 3 ರೆಫರೆಂಡಮ್ಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಒಂದು 2018 ನಲ್ಲಿ, 2020 ಅಲ್ಲಿ, 2021 ಅಲ್ಲಿ. ಸೊ ಎಲ್ಲಾ ರೆಫರೆಂಡಮ್ಗಳಲ್ಲೂ ಅವರಿಗೆ ಫ್ರೀಡಮ್ ಬೇಡ ಅಂತ ಆ ಒಂದು ಜನಾಭಿಪ್ರಾಯ ಬಂದಿರುತ್ತೆ. ಇದಕ್ಕೆ ಕಾರಣ ವೆರಿ ಸಿಂಪಲ್. ಅಲ್ಲಿರ್ತಕ್ಕಂಥ ಕನೆಕ್ಟ್ಸ್ ಬಂದು ಕೇವಲ 40% ಇದ್ದಾರೆ. ಫ್ರಾನ್ಸ್ ಅವರು ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಿರತಕ್ಕಂಥವ್ರು 60% ಇರ್ತಾರೆ. ಸೊ ಈ ಒಂದು 60% ಜನರು ಆಬ್ವಿಯಸ್ಲಿ ನಮಗೆ ಇಂಡಿಪೆಂಡೆನ್ಸ್ ಬೇಡ ಅಂತಾನೆ ವೋಟ್ ಮಾಡ್ತಾರೆ. ಸೊ ಬೇಕು ಅಂತ ವೋಟ್ ಮಾಡ್ತಕ್ಕಂಥವರ ಸಂಖ್ಯೆ ಕೇವಲ 40%ವಾಗಿರೋದ್ರಿಂದ ಸೊ ಇದುವರೆಗೂ ಆ ಒಂದು ರೆಫರೆಂಡಮ್ ಮೆಥಡ್ ನಲ್ಲಿ ಅವರಿಗೆ ಇಂಡಿಪೆಂಡೆನ್ಸ್ ಅನ್ನ ಸಾಧಿಸಲಿಕ್ಕೆ ಸಾಕಾಗ್ತಾ ಇಲ್ಲ. ಸೊ ದಿಸ್ ಇಸ್ ಹೌ ಫ್ರಾನ್ಸ್ ಈಸ್ ಮ್ಯಾನೇಜಿಂಗ್ ದಿಸ್ ಪರ್ಟಿಕ್ಯುಲರ್ ಐಲ್ಯಾಂಡ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. 2025ರಲ್ಲಿ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? Who won the Wimbledon men's singles title in 2025? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜನಿಕ್ ಸಿನ್ನರ್ನವರು 2025ರ ವಿಂಬಲ್ಡನ್ ಮೆನ್ಸ್ ಸಿಂಗಲ್ ಅನ್ನ ವಿಜೇತರಾಗಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಈವೆಂಟ್ ನಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ವಿಜೇತರನ್ನ ನಾವು ಡಿಸ್ಕಸ್ ಮಾಡ್ತೀರಿ. ಸೊ ಅದ್ರ ಜೊತೆಗೆ ಈ ಒಂದು ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೇಜರ್ ಟೂರ್ನಮೆಂಟ್ಸ್ ಏನಿರ್ತವೆ ಅವೆಲ್ಲವನ್ನ ಡಿಸ್ಕಸ್ ಮಾಡುವುದರ ಜೊತೆಗೆ ಕೆಲವೊಂದು ಟರ್ಮ್ಸ್ ಬರುತ್ತೆ. ಗೋಲ್ಡನ್ ಸ್ಲಾಮ್ ಅಂತ ಬರುತ್ತೆ, ಕೆರಿಯರ್ ಗೋಲ್ಡ್ ಸ್ಲಾಮ್ ಅಂತ ಬರುತ್ತೆ, ಕ್ಯಾಲೆಂಡರ್ ಗೋಲ್ಡ್ ಸ್ಲಾಮ್ ಅಂತ ಬರುತ್ತೆ. ಸೊ ಇದನ್ನೆಲ್ಲ ಯಾರು ವಿನ್ ಆಗಿದ್ದಾರೆ, ಇದರ ಡಿಫರೆನ್ಸಸ್ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ಜನಿಕ್ ಸಿನ್ನರ್ ಒನ್ ಮೇಡನ್ ವಿಂಬಲ್ಡನ್ ಟೈಟಲ್, ಮೊದಲ ಬಾರಿಗೆ ಚೊಚ್ಚಲ ವಿಂಬಲ್ಡನ್ ಪ್ರಶಸ್ತಿಯನ್ನ ಈಗ ಜಾನಿಕ್ ಸಿನ್ನರ್ ಅವರು ವಿನ್ ಆಗಿರ್ತಾರೆ. ಸೊ ಇವರು ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಡಿಫೀಟ್ ಮಾಡುವ ಮುಖಾಂತರ ತಮ್ಮ ಮೊದಲ ಪ್ರಶಸ್ತಿಯನ್ನ ಈ ಒಂದು ವಿಂಬಲ್ಡನ್ ಅಲ್ಲಿ ಗೆಲ್ಸಿರ್ತಾರೆ, ಅವರು ಪಡೆದುಕೊಂಡಿರ್ತಾರೆ. ಸೊ ಇವರ ಐತಿಹಾಸಿಕ ಮೈಲುಗಲ್ಲುಗಳು ಅಥವಾ ಹಿಸ್ಟಾರಿಕ್ ಮೈಲ್ ಸ್ಟೋನ್ಸ್ ಅನ್ನ ನಾವು ನೋಡೋದಾದ್ರೆ ಇಸ್ ದ ಫಸ್ಟ್ ಇಟಾಲಿಯನ್ ಮೆನ್ ಟು ವಿನ್ ದಿಸ್ ಚಾಂಪಿಯನ್ಶಿಪ್. ಅಂದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಪದಕವನ್ನ ಗೆದ್ದಿರ್ತಕ್ಕಂಥ ಮೊದಲ ಇಟಾಲಿಯನ್ ಪುರುಷನಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರಿಗೆ 4th ಗ್ರ್ಯಾಂಡ್ ಸ್ಲಾಮ್ ಟೈಟಲ್ ಬಂದಿರುತ್ತೆ, ಅಂದ್ರೆ 4ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಾರೆ. ಸೊ ಇದುವರೆಗೂ ಅವರು 2 ಆಸ್ಟ್ರೇಲಿಯನ್ ಓಪನ್ಸ್ ಅನ್ನ ಗೆದ್ದಿರ್ತಾರೆ, ಮತ್ತೆ 1 US ಓಪನ್ ಅನ್ನ ಕೂಡ ಸೊ ಇದುವರೆಗೂ ವಿಜೇತರಾಗಿರ್ತಕ್ಕಂಥದ್ದು ಅವರ ಸಾಧನೆ ಆಗಿರುತ್ತೆ. ಹಾಗಿದ್ರೆ ಇವ್ರಿಗೆ ಬರ್ತಕ್ಕಂಥ ಬಹುಮಾನ ಅಥವಾ ಪ್ರೈಸ್ ಮನಿ ಎಷ್ಟಿರುತ್ತೆ ಅಂದ್ರೆ ಸೊ ವಿಜೇತರಿಗೆ 347.73 ಕೋಟಿಗಳಷ್ಟು ವಿನ್ನಿಂಗ್ ಪ್ರೈಸ್ ಮನಿಯನ್ನ ಕೊಡಲಾಗುತ್ತೆ. ಸೊ ರನ್ನರ್ ಯಾರಿರ್ತಾರೆ ಅವರಿಗೆ 176.01 ಕೋಟಿಗಳಷ್ಟು ಹಣವನ್ನ ಕ್ಯಾಶ್ ಪ್ರೈಸ್ ಆಗಿ ನೀಡಲಾಗುತ್ತೆ. ಈಗ ಸೊ
ಸಂಪೂರ್ಣ ವಿಜೇತರ ಪಟ್ಟಿಯನ್ನ ನಾವು ನೋಡೋದಾದ್ರೆ ಸಿಂಗಲ್ಸ್ ಪಟ್ಟಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಜನಿಕ್ ಸಿನ್ನರ್ ಅವರು ಇಟಲಿ ರಾಷ್ಟ್ರದವರು ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಸೊ ಈಗ ವಿಮೆನ್ ಸಿಂಗಲ್ ಅನ್ನ ನಾವು ನೋಡೋದಾದ್ರೆ ಈಗ ಸ್ವೀಟೆಕ್ ಇವರು ಪೋಲೆಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇವರು ಅಮಾಂಡಾ ಅನಿಸಿಮೋವಾ ಇವರನ್ನ ಸೋಲ್ಸಿರ್ತಾರೆ. ಅಮಾಂಡಾ ಅನಿಸಿಮೋವಾ US ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆನಿಸ್ ಪ್ಲೇಯರ್ ಆಗಿರ್ತಾರೆ. ಸೊ ಇವರನ್ನ ಪರಾಭವಗೊಳಿಸುವ ಮುಖಾಂತರ ವಿಮೆನ್ ಸಿಂಗಲ್ ಅಲ್ಲಿ ಗೆದ್ದಿರ್ತಾರೆ. ಸೊ ಈಗ ಡಬಲ್ಸ್ ಬಂದಾಗ ಪುರುಷರ ಡಬಲ್ಸ್ ಅಂತ ಬರುತ್ತೆ. ಇದರಲ್ಲಿ ಜೂಲಿಯನ್ ಕ್ಯಾಶ್ ಮತ್ತೆ ಲಾಯ್ಡ್ ಗ್ಲಾಸ್ಪೂಲ್ ಇವರಿಬ್ರು ಕೂಡ UK ಅನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ. ಇವರು ರಿಂಕಿ ಹಿಜಿಕಾಟ ಮತ್ತೆ ಡಸ್ಟಿನ್ ಪೇಲ್ ಆಸ್ಟ್ರೇಲಿಯಾ ರಿಂಕಿ ಹಿಜಿಕಾಟ ಮತ್ತೆ ನೆದರ್ಲ್ಯಾಂಡ್ ನ ಡಸ್ಟಿನ್ ಪೇಲ್ ಅವರನ್ನ ಸೋಲಿಸುವ ಮುಖಾಂತರ ಡಬಲ್ಸ್ ಮೆನ್ಸ್ ಚಾಂಪಿಯನ್ ಅನ್ನ ಗೆದ್ದಿರ್ತಾರೆ. ಇನ್ನ ಮಹಿಳೆಯರ ಡಬಲ್ಸ್ ಗೆ ಬಂದಾಗ ವೆರೋನಿಕಾ ಕುಡೆರ್ಮೆಟೋವಾ ಮತ್ತೆ ಎಲಿಸ್ ಮೆರ್ಟೆನ್ಸ್ ಇವರು ಒಬ್ರು ರಷ್ಯಾ ಒಬ್ರು ಬೆಲ್ಜಿಯಂ ಆಗಿರ್ತಾರೆ. ಸೊ ಇವರು ಜೆಲೆನಾ ವೊಸ್ಟೋಪ್ಯಾಂಕಾ ಮತ್ತೆ ಸೂವಿ ಹಿಸ್ ಅವರನ್ನ ಸೋಲಿಸುವ ಮುಖಾಂತರ ವಿಮೆನ್ಸ್ ಡಬಲ್ ಅನ್ನ ಗೆದ್ದಿರ್ತಾರೆ. ಸೊ ಈಗ ಮಿಕ್ಸ್ಡ್ ಡಬಲ್ಸ್ ಅನ್ನ ನಾವು ತೆಗೆದುಕೊಂಡಾಗ ಸ್ಯಾಂಡರ್ ವರ್ಬಿಕ್ ಮತ್ತೆ ಕಟೆರಿನಾ ಸಿನಿಯಾಕೋವಾ ಸೊ ಒಬ್ರು ನೆದರ್ಲ್ಯಾಂಡ್ ಇನ್ನೊಬ್ರು ಜೆಕ್ ರಿಪಬ್ಲಿಕ್ ನವರು. ಸೊ ಇವರು ಲೂಯಿಸಾ ಸ್ಟೆಫಾನಿ ಮತ್ತೆ ಜೋ ಸಾಲಿಸ್ ಟರ್ಬಿಯರ್ ಅವ್ರನ್ನ ಸೋಲಿಸಿ ಸೊ ಇವರು ಮಿಕ್ಸ್ಡ್ ಡಬಲ್ಸ್ ಅನ್ನ ಗೆದ್ದಿರ್ತಾರೆ. ಸೊ ಇಷ್ಟು ಈ ಒಂದು ಟೆನ್ನಿಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಈಗ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿಂಬಲ್ಡನ್ ಟೂರ್ನಮೆಂಟ್ ಅಂದ್ರೆ ಏನು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಎಲ್ಲ ಇವೆಂಟ್ಸ್ ಯಾವ್ದ್ಯಾವ್ದು, ಯಾವ ರೀತಿಯ ಕೋರ್ಟ್ ಅಲ್ಲಿ ಇದನ್ನ ಆಡಿಸಲಾಗುತ್ತೆ, ಯಾವ ತಿಂಗಳುಗಳಲ್ಲಿ ಇದನ್ನ ಆಡಿಸಲಾಗುತ್ತೆ, ಇದೆಲ್ಲ ಕೂಡ ಪ್ರೀವಿಯಸ್ಲಿ ಕ್ವೆಶನ್ಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ವಿಂಬಲ್ಡನ್ ಅಂತಕ್ಕಂಥದ್ದು ಮೋಸ್ಟ್ ಪ್ರೆಸ್ಟಿಜಿಯಸ್ ಟೆನ್ನಿಸ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಅಂದ್ರೆ ಅತ್ಯಂತ ಪ್ರಭಾವಶಾಲಿ ಆಗಿರ್ತಕ್ಕಂಥ ಅಥವಾ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಟೆನ್ನಿಸ್ ಚಾಂಪಿಯನ್ಶಿಪ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಎಲ್ಲಿ ನಡೆಸ್ತಾರೆ ಅಂದ್ರೆ ಆಲ್ ಇಂಗ್ಲೆಂಡ್ ಲಾನ್ ಟೆನ್ನಿಸ್ ಅಂಡ್ ಕ್ರೊಕ್ಯಾಟ್ ಕ್ಲಬ್ ಇನ್ ಲಂಡನ್ ಇಂಗ್ಲೆಂಡ್. ಸೊ ಇಂಗ್ಲೆಂಡ್ ನ ಲಂಡನ್ ನಲ್ಲಿ ನಡೆಸ್ತಕ್ಕಂಥ ಒಂದು ಟೂರ್ನಮೆಂಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡ್ತಾರೆ ಅಂದ್ರೆ 1877 ಪ್ರಾರಂಭ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದಿ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಸ್. ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ಒಟ್ಟು 4 ಪಂದ್ಯಾವಳಿಗಳು ಬರ್ತವೆ. ಆ 4ರಲ್ಲಿ ಇದನ್ನ ಒಂದಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ 3 ಯಾವುದು ಅಂದ್ರೆ ಒಂದನ್ನ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಮತ್ತೆ US ಓಪನ್ ಅಂತಕ್ಕಂಥದ್ದು 3 ಪ್ರಮುಖ ಅಂದ್ರೆ ಟೋಟಲ್ 4 ಇರುತ್ತೆ. ವಿಂಬಲ್ಡನ್ ಸೇರಿಸಿ ಈ 3 ಕೂಡ ಒಟ್ಟು 4 ಪ್ರಮುಖವಾಗಿರ್ತಕ್ಕಂಥ ಪ್ರತಿಷ್ಠಿತ ಟೆನ್ನಿಸ್ ಟೂರ್ನಮೆಂಟ್ಸ್ ಇನ್ ದ ವರ್ಲ್ಡ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ವಿಂಬಲ್ಡನ್ ಅಂತಕ್ಕಂಥದ್ದು ಗ್ರಾಸ್ ಕೋರ್ಟ್ ಅಂದ್ರೆ ಹುಲ್ಲು ಹಾಸಿನ ಒಂದು ಕ್ರೀಡಾಂಗಣದಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ವರ್ಷದಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಆ ಲೈನ್ಸ್ ಏನಿರುತ್ತೆ ಅಂದ್ರೆ ಆ ಕೋರ್ಟ್ ನ ಒಂದು ಗಡಿ ರೇಖೆಗಳೇನಿರುತ್ತೆ, ಯಾಕಂದ್ರೆ ಬಾಲ್ ಅದಕ್ಕಿಂತ ಆಚೆ ಬೀಳಬಾರ್ದು. ಅಂದ್ರೆ ಬಿಫೋರ್ ಪಿಚಿಂಗ್ ಆ ಬಾಲ್ ಆ ಲೈನ್ ಅನ್ನ ಕ್ರಾಸ್ ಮಾಡಬಾರ್ದು. ಸೊ ಅದನ್ನ ಇಷ್ಟು ದಿನ ಮ್ಯಾನ್ಯುಯಲಿ ವಾಚ್ ಮಾಡ್ತಾ ಇದ್ರು, ಲೈನ್ ಅಂಪೈರ್ಗಳು ಅಂತ ನೋಡ್ಕೊಳ್ತಾ ಇದ್ರು. ಬಟ್ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ಲೈನ್ ಜಡ್ಜಸ್ ಅನ್ನ ಈ ಒಂದು ಇವೆಂಟ್ ನಲ್ಲಿ 2025ರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಈಗ ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇವುಗಳನ್ನು ನಾವು ಕ್ರೌನ್ ಜಿವೆಲ್ಸ್ ಆಫ್ ಪ್ರೊಫೆಷನಲ್ ಟೆನ್ನಿಸ್ ಅಂತ ಹೇಳ್ತೇವೆ. ಅಂದ್ರೆ ವೃತ್ತಿಪರ ಟೆನ್ನಿಸ್ನ ಕಿರೀಟ ರತ್ನಗಳಾಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಪ್ರತಿಯೊಂದನ್ನು ತನ್ನದೇ ಆಗಿರ್ತಕ್ಕಂಥ ಡಿಫ್ರೆಂಟ್ ಕೋರ್ಟ್ಗಳಲ್ಲಿ ನಡೆಸ್ತಾರೆ. ಸೊ ಅದೇನೇನು ಕೋರ್ಟು ಅಂತ ನಾವಿಲ್ಲಿ ನೋಡ್ತಾ ಬರೋಣ. ಸೊ ಮೊದಲನೇದನ್ನ ನಾವು ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳ್ತೇವೆ. ಸೊ ಇದನ್ನ ನಡೆಸ್ತಕ್ಕಂಥದ್ದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಲ್ಲಿ ನಡೆಸ್ತಾರೆ. ನೋಡಿ ಹೆಸರಲ್ಲೇ ಇದೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಯಾವ ರೀತಿಯ ಮೈದಾನದಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಹಾರ್ಡ್ ಕೋರ್ಟ್ ಅಥವಾ ಗಟ್ಟಿ ಮೈದಾನದಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದನ್ನ ಸಾಮಾನ್ಯವಾಗಿ ವರ್ಷದ ಜನವರಿ ತಿಂಗಳಿನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ರೀತಿಯ ಹಾರ್ಡ್ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಎರಡನೇ ಇದನ್ನ ನಾವು ಫ್ರೆಂಚ್ ಓಪನ್ ಅಂತ ಹೇಳ್ತೇವೆ. ಸೊ ಇದನ್ನ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಇದನ್ನ ಕ್ಲೇ ಅಥವಾ ಮಣ್ಣಿನ ಮೈದಾನ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಮಣ್ಣಿನ ಮೈದಾನದಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥ ತಿಂಗಳುಗಳು ಲೇಟ್ ಮೇ, ಅರ್ಲಿ ಜೂನ್, ಮೇ ಅಂತ್ಯ ಅಥವಾ ಜೂನ್ ನ ಆರಂಭದ ಸಮಯದಲ್ಲಿ
ಸಮಯದಲ್ಲಿ ಸೊ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಅದಾದ್ಮೇಲೆ ಬರುತ್ತೆ ವಿಂಬಲ್ಡನ್. ಸೊ ನಾವಿವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ವಿಂಬಲ್ಡನ್ ಆಗಿರುತ್ತೆ. ಸೊ ಇಂಗ್ಲೆಂಡ್ ನ ಲಂಡನ್ ನಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಈವೆಂಟ್ ಅನ್ನ ಗ್ರಾಸ್ ಅಥವಾ ಹುಲ್ಲು ಹಾಸಿನ ಕ್ರೀಡಾಂಗಣದಲ್ಲಿ ಮಾಡಲಾಗುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಗ್ರಾಸ್ ಕೋರ್ಟ್ ಅನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ಲೇಟ್ ಜೂನ್ ಅಥವಾ ಮಿಡ್ ಜುಲೈ, ಸೊ ನಾವು ಇವಾಗ ಇರ್ತಕ್ಕಂಥದ್ದು ಮಿಡ್ ಜುಲೈ ಆಗಿರುತ್ತೆ. ಸೊ ಮಧ್ಯದ ಜುಲೈ ಆಗಿರುತ್ತೆ. ಸೊ ಈ ಸಮಯಕ್ಕೆ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಕೊನೆಯದನ್ನ ನಾವು US ಓಪನ್ ಅಂತ ಹೇಳ್ತೇವೆ. ಸೊ ಇದನ್ನ USA ದ ನ್ಯೂಯಾರ್ಕ್ ಸಿಟಿಯಲ್ಲಿ ಈ ಒಂದು ಕ್ರೀಡಾಂಗಣವನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಇದನ್ನು ಕೂಡ ಗಟ್ಟಿ ಮೈದಾನ ಅಥವಾ ಹಾರ್ಡ್ ಕೋರ್ಟ್ ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಈ ರೀತಿ ಆಗಿರ್ತಕ್ಕಂಥ ಒಂದು ಹಾರ್ಡ್ ಕೋರ್ಟ್ ಅಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಲೇಟ್ ಆಗಸ್ಟ್ ಅಂತ್ಯದ ವೇಳೆಗೆ ಅಥವಾ ಅರ್ಲಿ ಸೆಪ್ಟೆಂಬರ್, ಸೊ ಸೆಪ್ಟೆಂಬರ್ನ ಆರಂಭದಲ್ಲಿ ಈ ಒಂದು ಈವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈಗ ದೇರ್ ಇಸ್ ಒನ್ ಮೋರ್ ಟರ್ಮ್ ದಟ್ಸ್ ಕಾಲ್ಡ್ ಆಸ್ ಗ್ರ್ಯಾಂಡ್ ಸ್ಲಾಮ್ ಅಚೀವ್ಮೆಂಟ್. ಸೊ ಈ ಒಂದು ಗ್ರ್ಯಾಂಡ್ ಸ್ಲಾಮ್ಗೆ ಸಂಬಂಧಪಟ್ಟಂತೆ ಸಾಧನೆಗಳೇನೇನು, ಪ್ರಮುಖ ಸಾಧನೆಗಳನ್ನ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಇದರಲ್ಲಿ ಒಂದು ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಬರುತ್ತೆ. ಅಂದ್ರೆ ವೃತ್ತಿ ಜೀವನದ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೇವೆ. ಏನಿದ್ರ ಅರ್ಥ? ಇದರ ಅರ್ಥ ವಿನ್ನಿಂಗ್ ಆಲ್ 4 ಮೇಜರ್ ಓವರ್ ಅ ಕೆರಿಯರ್. ಅಂದ್ರೆ ತಮ್ಮ ವೃತ್ತಿ ಜೀವನದಲ್ಲಿ ವಿಂಬಲ್ಡನ್, US ಓಪನ್, ಆಸ್ಟ್ರೇಲಿಯನ್ ಇವೆಲ್ಲವನ್ನ ಕೂಡ ಎಲ್ಲ 4 ಟೂರ್ನಮೆಂಟ್ಸ್ ಅನ್ನ ಗೆದ್ದರೆ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೇವೆ. ಇನ್ನೊಂದು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರಿತೇವೆ. ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಒಂದೇ ಕ್ಯಾಲೆಂಡರ್ ಇಯರ್ ಅಲ್ಲಿ 4 ಪದಕಗಳನ್ನ ಗೆದ್ದರೆ ಸೊ ಅವರನ್ನ ನಾವು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೇವೆ. ಮುಂಚೆ ಹೇಳಿದ್ದು ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಈ ವರ್ಷ ಒಂದು, ಮುಂದಿನ ವರ್ಷ ಒಂದು, ಅವರ ವೃತ್ತಿ ಜೀವನದಲ್ಲಿ ಎಲ್ಲ 4 ಗೆದ್ದರೆ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೇವೆ. ಬಟ್ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಎಲ್ಲಾ 4 ಗೆದ್ದರೆ ಅದನ್ನ ನಾವು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೇವೆ. ಕೊನೆಯದನ್ನ ನಾವು ಗೋಲ್ಡನ್ ಸ್ಲಾಮ್ ಅಂತ ಹೇಳ್ತೇವೆ. ಗೋಲ್ಡನ್ ಸ್ಲಾಮ್ ಅಂದ್ರೆ ಈ ಎಲ್ಲಾ ಟೂರ್ನಮೆಂಟ್ಸ್ ಅಲ್ಲಿ ಪದಕಗಳು, ಅದರ ಜೊತೆಗೆ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಕೂಡ ಸೇಮ್ ಇಯರ್ ಅಲ್ಲಿ, ಅದೇ ವರ್ಷದಲ್ಲಿ ಗೆದ್ದರೆ ಅಥವಾ ಒಂದೇ ವರ್ಷದಲ್ಲಿ ಎಲ್ಲಾ 4 ಮತ್ತೆ ಒಲಿಂಪಿಕ್ಸ್ ಅಲ್ಲೂ ಕೂಡ ಅವರು ಚಿನ್ನವನ್ನ ಗೆದ್ದರೆ ಸೊ ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ಗೋಲ್ಡನ್ ಸ್ಲಾಮ್ ಅಂತ ಹೇಳ್ತೇವೆ. ಹಾಗಿದ್ರೆ ಯಾರ್ಯಾರು ಈ ಒಂದು ಕ್ಯಾಲೆಂಡರ್ ಗೋಲ್ಡನ್ ಸ್ಲಾಮ್ ಅನ್ನ ಅಚೀವ್ ಮಾಡಿದ್ದಾರೆ? ಕ್ಯಾಲೆಂಡರ್ ಅಂದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ, ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೋಲ್ಡನ್ ಸ್ಲಾಮ್ ನಾನು ಹೇಳ್ತಾ ಇಲ್ಲ. ಸೊ ಗ್ರ್ಯಾಂಡ್ ಸ್ಲಾಮ್ ಅನ್ನ ಕ್ಯಾಲೆಂಡರ್ ವರ್ಷದಲ್ಲಿ ಎಲ್ಲಾ 4 ಪದಕಗಳನ್ನ ಗೆದ್ದಿರ್ತಕ್ಕಂಥವ್ರು ಯಾರು ಅಂದ್ರೆ ಡಾನ್ ಬಡ್ಜ್. ಇವರು USA ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು 1938 ಅಲ್ಲಿ 1938ರಲ್ಲಿ ಗೆದ್ದಿರ್ತಾರೆ. ಫಸ್ಟ್ ಎವರ್ ಕ್ಯಾಲೆಂಡರ್ ಸ್ಲಾಮ್ ಆಗಿರುತ್ತೆ. ಅಂದ್ರೆ ಮೊಟ್ಟ ಮೊದಲ ಕ್ಯಾಲೆಂಡರ್ ಸ್ಲಾಮ್ ಆಗಿ ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ರಾಡ್ ಲೇವರ್ ಅಂತ ಬರುತ್ತೆ. ಸೊ ಇವರು ಆಸ್ಟ್ರೇಲಿಯಾದವರು 1962ರಲ್ಲಿ. ಸೊ ಇವರು ಒಬ್ಬ ಅಮೆಚ್ಯೂರ್ ಆಗಿರ್ತಾರೆ, ಅಂದ್ರೆ ಹವ್ಯಾಸಿಯಾಗಿ ಇವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಅಮೆಚ್ಯೂರ್ ಆಗಿ ಕೂಡ ಇವರು ಈ ಒಂದು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಿರ್ತಾರೆ. ಅದಾದ್ಮೇಲೆ ಒನ್ಸ್ ಅಗೇನ್ ದ ಸೇಮ್ ಪರ್ಸನ್ ರಾಡ್ ಲೇವರ್, ಸೊ ಆಸ್ಟ್ರೇಲಿಯಾದಿಂದನೇ ರೆಪ್ರೆಸೆಂಟ್ ಮಾಡಿರ್ತಾರೆ. 1969 ನಲ್ಲಿ ಅಗೇನ್ ಅವರು ಇದನ್ನ ವಿನ್ ಮಾಡ್ತಾರೆ. ಬಟ್ ಈ ಸಮಯದಲ್ಲಿ ಇದನ್ನ ನಾವು ಓಪನ್ ಎರಾ ಅಂತ ಹೇಳ್ತೇವೆ. ಓಪನ್ ಎರಾ ಅಂದ್ರೆ ಇದರಲ್ಲಿ ಬೋತ್ ಪ್ರೊಫೆಷನಲ್ಸ್ ಅಂಡ್ ಅಮೆಚ್ಯೂರ್ಸ್ ಅಂದ್ರೆ ವೃತ್ತಿಪರರು ಮತ್ತೆ ಹವ್ಯಾಸಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಈವೆಂಟ್ ಅಲ್ಲಿ ಅಲ್ಲೂ ಕೂಡ ಇವರು ಮತ್ತೆ ಎಲ್ಲಾ 4 ಪದಕಗಳನ್ನ ಗೆಲ್ತಾರೆ. ಸೊ ಅದಾದ್ಮೇಲೆ ವಿಮೆನ್ಸ್ ಸಿಂಗಲ್ಸ್ ಅನ್ನ ನಾವು ತೆಗೆದುಕೊಂಡಾಗ ಮೌರಿನಾ ಕನೋಲಿ ಇವರು US ಗೆ ಸಂಬಂಧಪಟ್ಟವರು. 1953ರಲ್ಲಿ ಫಸ್ಟ್ ವಿಮೆನ್ ಟು ಅಚೀವ್ ದಿಸ್, ಅಂದ್ರೆ ಈ ಒಂದು ಸಾಧನೆನ ಅಂದ್ರೆ ಎಲ್ಲಾ 4 ಪದಕಗಳನ್ನ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಗೆದ್ದಿರ್ತಕ್ಕಂಥ ಮಹಿಳೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಾರ್ಗರೆಟ್ ಕೋರ್ಟ್ ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟವರು 1970ಯಲ್ಲಿ ಡಾಮಿನೇಟೆಡ್ ಅಕ್ರಾಸ್ ಆಲ್ ಸರ್ಫೇಸಸ್, ಅಂದ್ರೆ ಎಲ್ಲಾ ಮೈದಾನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಇವರು ಪದಕಗಳನ್ನ ಗೆದ್ದಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಅದಾದ್ಮೇಲೆ ಸ್ಟೆಫಿ ಗ್ರಾಫ್, ಸೊ ಫ್ರಮ್ ಜರ್ಮನಿ ಇನ್ ದ ಇಯರ್ 1988 ಆಲ್ಸೋ ಒನ್ ಒಲಿಂಪಿಕ್ ಗೋಲ್ಡ್ ಕ್ಯಾಲೆಂಡರ್ ಗೋಲ್ಡ್ ಸ್ಲಾಮ್. ಸೊ ಇವರು ಆಲ್ಸೋ ಒಲಿಂಪಿಕ್ ಅಲ್ಲೂ ಕೂಡ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಸೊ ಅದರಿಂದ ಕ್ಯಾಲೆಂಡರ್ ಗೋಲ್ಡ್ ಸ್ಲಾಮ್ ಅನ್ನ ಪಡೆದುಕೊಂಡಿರ್ತಾರೆ. ಅಂದ್ರೆ ಒಂದೇ ವರ್ಷದಲ್ಲಿ ಎಲ್ಲಾ 4 ಪದಕಗಳು, ಅದರ ಜೊತೆಗೆ ಒಲಿಂಪಿಕ್ಸ್ ಅಲ್ಲೂ ಕೂಡ ಚಿನ್ನದ ಪದಕವನ್ನ ಸ್ಟೆಫಿ ಗ್ರಾಫ್ನವರು 1988ರಲ್ಲಿ ಅವರು ವಿಜೇತರಾಗಿರ್ತಾರೆ. ಸೊ ಅದಾದ್ಮೇಲೆ ಕರಿಯರ್ ಅಲ್ಲಿ ನಾನು ಇಷ್ಟೊತ್ತು ಸ್ಟೆಫಿ ಗ್ರಾಫ್ ಬಗ್ಗೆ ಹೇಳಿರ್ತಕ್ಕಂಥದ್ದು
ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂದರೆ ಒಂದೇ ವರ್ಷದಲ್ಲಿ 4 ಪದಕಗಳು ಪ್ಲಸ್ ಒಲಿಂಪಿಕ್ಸಲ್ಲೂ ಕೂಡ ಚಿನ್ನದ ಪದಕ ಗೆದ್ದಿರ್ತಕ್ಕಂಥದ್ದು. ಬಟ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಕರಿಯರ್ ಗೋಲ್ಡನ್ ಸ್ಲಾಮ್ ಅಂತ ಹೇಳ್ತೇವೆ. ಕರಿಯರ್ ಗೋಲ್ಡನ್ ಸ್ಲಾಮ್ ಅಂದರೆ ತಮ್ಮ ವೃತ್ತಿ ಜೀವನದಲ್ಲಿ 4 ಪದಕಗಳು ಪ್ಲಸ್ ಒಲಿಂಪಿಕ್ಸಲ್ಲಿ ಗೋಲ್ಡ್ ಪದಕವನ್ನು ಗೆದ್ದಿರ್ತಕ್ಕಂಥವ್ರು. ಅವರ ಪಟ್ಟಿಯನ್ನು ನಾವು ನೋಡೋದಾದ್ರೆ ಸೆರೆನಾ ವಿಲಿಯಮ್ಸ್, ಆಂಡ್ರಿ ಅಗಾಸೆ, ರಫೇಲ್ ನಡಾಲ್ ಮತ್ತೆ ನೊವಾಕ್ ಜೋಕೋವಿಕ್ ರವರು ತಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು ಎಲ್ಲ 4 ಪದಕಗಳು ಮತ್ತೆ ಈ ಒಲಿಂಪಿಕ್ಸ್ ಮೆಡಲ್ ಅನ್ನು ಕೂಡ ವಿಜೇತರಾಗಿರ್ತಕ್ಕಂಥ ಆಟಗಾರರಾಗಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಇಂಡಿಯಾ ಜಾಯಿನ್ಸ್ ಮಿಲಿಟರಿ ಎಕ್ಸರ್ಸೈಸ್ ತಾಲಿಸ್ಮಾನ್ ಸಾಬ್ರೆ. ಸೊ ತಾಲಿಸ್ಮಾನ್ ಸಾಬ್ರೆ ಅಂತಕ್ಕಂಥ ಒಂದು ಸೇನಾ ವ್ಯಾಯಾಮವನ್ನ ಭಾರತ ಸೇರಿಕೊಂಡಿದೆ. ಸೊ ಈ ಒಂದು ವ್ಯಾಯಾಮವನ್ನು ನಾವು ಎಕ್ಸರ್ಸೈಸ್ ತಾಲಿಸ್ಮಾನ್ ಸಾಬ್ರೆ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಡೆಬ್ಯೂಟ್ ಆಗಿರುತ್ತೆ, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅಭ್ಯಾಸದಲ್ಲಿ ನಮ್ಮ ಭಾರತ ದೇಶದ ಸೇನೆ ಪಾಲ್ಗೊಳ್ತಾ ಇದೆ. ಸೊ ಇದು ಆಸ್ಟ್ರೇಲಿಯಾಸ್ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಸೊಫಿಸ್ಟಿಕೇಟೆಡ್ ಬೈಲ್ಯಾಟ್ರಲ್ ಮಿಲಿಟರಿ ಡ್ರಿಲ್ ಆಗಿರುತ್ತೆ. ಅಂದ್ರೆ ಇದು ಆಸ್ಟ್ರೇಲಿಯಾದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮತ್ತು ಅತ್ಯಾಧುನಿಕ ದ್ವಿಪಕ್ಷೀಯ ಮಿಲಿಟರಿ ಕವಾಯತ್ತಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ಇದು ಓವರ್ 35,000 ಮಿಲಿಟರಿ ಪರ್ಸನಲ್ ಫ್ರಮ್ 19 ನೇಷನ್ಸ್, ಅಂದ್ರೆ 19 ರಾಷ್ಟ್ರಗಳಿಂದ 35,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅನ್ನ ಇದರಲ್ಲಿ ಕಾಣಬಹುದಾಗಿರುತ್ತೆ. ಸೊ ಇಲ್ಲಿ US, ಜಪಾನ್, ಫ್ರಾನ್ಸ್, ಜರ್ಮನಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಷ್ಟ್ರಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 914. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I'll meet you tomorrow with tomorrow's updates. Till then keep reading, take care of yourselves and thank you very much for watching this.